ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಶ್ರೀನಾಥ ನಾರಾಯಣ ವಾಸುದೇವ. ಹಿಂದಿನ ಸಂಚಿಕೆಯಲ್ಲಿ ಬಲರಾಮ ಉದ್ಧವರೊಡನೆ ಶ್ರೀಕೃಷ್ಣ ಪರಮಾತ್ಮ ಅಕ್ರೂರನ ಮನೆಗೆ ದಯಮಾಡಿಸಿದ. ಶ್ರೀಕೃಷ್ಣನ ಮನಸ್ಸಿನಲ್ಲಿ ಅಕ್ರೂರನನ್ನ ಹಸ್ತಿನಾಪುರಕ್ಕೆ ಕಳುಹಿಸಿ ತನ್ನ ಬಂಧುಗಳಾದಂತಹ ಪಾಂಡವರ ಯೋಗಕ್ಷೇಮವನ್ನ ತಿಳಿದುಕೊಳ್ಳಬೇಕು, ಅಲ್ಲಿನ ಪರಿಸ್ಥಿತಿಗಳನ್ನ ಅರ್ಥಕೊಳ್ಳಬೇಕು ಅನ್ನತಕ್ಕಂತಹ ಒಂದು ಮನಸ್ಸು ಮಾಡಿ ಅಕ್ರೂರನನ್ನ ಹಸ್ತಿನಾಪುರಕ್ಕೆ ಕಳಿಸ್ಬೇಕು ಅನ್ನತಕ್ಕಂಥದ್ದು ಭಗವಂತನ ಉದ್ದೇಶವಾಗಿತ್ತು. ಕೃಷ್ಣ ಬಲರಾಮ ಹಾಗೂ ಉದ್ದವರು ಬಂದ ತಕ್ಷಣ ಅತ್ಯಂತ ಆನಂದ ಹೊಂದಿದಂತಹ ಅಕ್ರೂರ ಯಥೋಚಿತವಾಗಿ ಸತ್ಕಾರ ಮಾಡಿ ಆ ಭಗವಾನ್ ಕೃಷ್ಣನನ್ನ ಕಂಡರೆ ಅಪಾರವಾದ ಭಕ್ತಿ ಅಕ್ರೂರನಿಗೆ. ಅವನ ಪಾದಗಳನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ಅದನ್ನ ಪಾದ ಸಂವಹನ ಮಾಡುತ್ತಾ ಅತ್ಯಂತ ಆಪ್ತವಾಗಿ ಪ್ರೀತಿಯಿಂದ ಭಕ್ತಿಯಿಂದ ಗೌರವದಿಂದ ಭಗವಂತನೊಡನೆ ಮಾತನಾಡಿ ಪ್ರಾರಂಭ ಮಾಡಿದ. ಆಗ ಕೃಷ್ಣ ಅಕ್ರೂರನನ್ನ ತನ್ನ ಮಾತುಗಳಿಂದ ಸಂಸಾರ ಸಂಬಂಧವಾದಂತಹ ವ್ಯಾಮೋಹವನ್ನ ಬಿಡಿಸುತ್ತಾ ಶ್ರೀಕೃಷ್ಣ ಅಕ್ರೂರನೊಡನೆ ಮಾತಾಡ್ತಕ್ಕಂಥದ್ದನ್ನ ಈ ಸಂಚಿಕೆಯಲ್ಲಿ ನಾವು ಕಾಣಬಹುದು. ಬಂದುಂಡವು ಸದ್ಯೋಹಿತ ಸಂಧುಂಡವು ವಾವಿಂಜೂಡ ಜನಕುಂಡವು ಕೃಪಾ ಸಿಂಧುಂಡವೆಲ್ಲ ಗುಣಮುಲ ನಂದುಂಡವು ಗಾವು ರೋವನರ್ಹುಂಡವೆಂದು. ಹೇ ಕ್ರೂರ, ಬಂದುಂಡವು ನೀನು ನಮಗೆ ಬಾಂಧವ, ಸದ್ಯೋಹಿತ ಸಂಧುಂಡವು ಏನಾದ್ರೂ ನಮಗೆ ಹಿತವನ್ನು ಉಂಟು ಮಾಡಬೇಕು ಅಂದ್ರೆ ತಕ್ಷಣ ನಮಗೇನೋ ತೊಂದರೆ ಇದೆ ಅಂತಂದ್ರೆ ಆಗ್ಲಿ, ಅಥವಾ ನಮಗಿದು ಇವಾಗ ಕೆಲಸ ಆಗಬೇಕಾಗಿದೆ ಅಂದ್ರೆ ಸದ್ಯೋಹಿತ ಸಂಧುಂಡವು ನಮಗೆ ಬೇಕಾದದ್ದನ್ನ ತಕ್ಷಣದಲ್ಲಿ ನೆರವೇರಿಸ್ತಕ್ಕಂತಹ ಸ್ವಭಾವ ಇರ್ತಕ್ಕಂಥವನು ನೀನು. ವಾವಿಂಜೋಡ ಜನಕುಂಡವು, ವಾವಿ ಅಂತಂದ್ರೆ ಸಂಬಂಧ, ಅಂದ್ರೆ ವರ್ಷೆ, ಅಂದ್ರೆ ಚಿಕ್ಕಪ್ಪನ ವರ್ಷೆ ದೊಡ್ಡಪ್ಪನ ವರ್ಷೆ ಅಂತ ಹೇಳ್ತೀವಿ. ಅಂದ್ರೆ ಅವರು ಚಿಕ್ಕಪ್ಪ ಆಗಬೇಕು ಅನ್ನೋ ರೀತಿಯಲ್ಲಿ ಸಂಬಂಧಗಳನ್ನ ಹೇಳ್ತೀವಲ್ಲ, ಅದು ವಾವೆ ವರ್ಷೆ. ಕನ್ನಡದಲ್ಲಿ ಕೂಡ ವಾವೆ ಅಂತಾರೆ, ತೆಲುಗಿನಲ್ಲಿ ವಾವಿ ಅಂತಾರೆ. ವಾವಿಂಜೂಡ ಜನಕುಂಡವು, ಚಿಕ್ಕಪ್ಪನ ಒಂದು ವರ್ಷೆಯಲ್ಲಿ ನೀನು ಇರ್ತೀಯ. ಕೃಪಾ ಸಿಂಧುಂಡವು, ಅತ್ಯಂತ ದಯಾ ಸಮುದ್ರದ ದಯಾ ಸಾಗರ ನೀನು. ಎಲ್ಲ ಗುಣಮಲ ನಂದುಂಡವು ಗಾವು, ನಿನಗಿರ್ತಕ್ಕಂಥ ಇದೆಲ್ಲ ಉತ್ತಮೋತ್ತಮವಾದ ಗುಣಗಳೆಲ್ಲವೂ ನಿನ್ನಲ್ಲಿ ಸನ್ನಿಹಿತವಾಗಿದ್ದರೂ ಸಹ ನಾನಿಷ್ಟು ಉತ್ತಮವಾದ ಗುಣಗಳನ್ನು ಹೊಂದಿದ್ದೇನೆ, ನನಗಾದಿದೆ ನನಗಿದೆ ಅಂತ ನೀನು ಆ ಒಂದು ಆತ್ಮ ಪ್ರಶಂಸೆಯ ಒಂದು ಪ್ರಭಾವದಿಂದ ಕುರುಡನಾಗ್ತಕ್ಕಂತಹವನಲ್ಲ. ಅಂದ್ರೆ ನೀನು ಸಮಾಹಿತ ಚಿತ್ತ, ಸಮಾಧಾನವಾಗಿರ್ತೀಯ, ನಿನ್ನಲ್ಲಿರ್ತಕ್ಕಂಥ ಹೆಚ್ಚುಗಾರಿಕೆ ಏನೂ ಹೇಳ್ಕೊಳ್ಳೋದಿಲ್ಲ. ಗಾವು ಬ್ರೋವನರ್ಹುಂಡವೆಂದು, ಆದ್ದರಿಂದ ನೀನು ನನ್ನ ಮಾತನ್ನ ಕೇಳಿ ನಮ್ಮನ್ನ ಕಾಪಾಡಲಿಕ್ಕೆ ನೀನು ಅಕ್ರೂರನಾದಂತಹ ನೀನು ಅತ್ಯಂತ ಸಮರ್ಥನಾಗಿದ್ದೀಯೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅಕ್ರೂರನ ವಿಷಯದಲ್ಲಿ ಅವನನ್ನು ಹೊಗಳ್ತಾ ಇದ್ದಾನೆ. ಕೊಲುತುರು ಮರ್ತ್ಯುಲಿಷ್ಟ ಮುಲುಗೋರಿ ಶಿಲಾಮಯ ದೇವ ಸಂಘಮುನ್ ಜಲಮಯ ತೀರ್ಥ ಸಂಘಮುನು ಸಂತತಮುನ್ನಟುವಾರುಗೊಲ್ವಂಗ వలదనరాదు గాక భగవత్పద భక్తులరైన మీక్రియన్ సొలయక దేవతీర్థములు జోచిన ఇంతనే కోర్కులిచ్చునే. ಭಗವಂತ ತನ್ನ ಭಕ್ತನಾದ ಅಕ್ರೂರನನ್ನ ಕೊಂಡಾಡ್ತಾ ಇದ್ದಾನೆ. ಕೊಲುತುರು ಮರ್ತ್ಯುಲು ಇಷ್ಟములు ಗೋರಿ ಶಿಲಾಮಯ ದೇವ ಸಂಘಮುನ್. ಮಾನವರೇನು ಮಾಡ್ತಾರೆ, ತಮ್ಮ ತಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೋಬೇಕು ಅಂತ, ಕಾಮಿತಾರ್ಥಗಳನ್ನ ಪಡೆಯಬೇಕು ಅಂತಂದ್ಬಿಟ್ಟು ಅದಕ್ಕಾಗಿ ಏನು ಮಾಡ್ತಾರೆ, ಶಿಲಾಮಯ ದೇವಸಂಘಮುನ್ ಕೊಲುತುರು, ಅಂದ್ರೆ ಶಿಲಾ ನಿರ್ಮಿತಗಳಾದಂತಹ ದೇವತಾ ಮೂರ್ತಿಗಳನ್ನ ಕೊಲುತುರು ಅಂತಂದ್ರೆ ಉಪಾಸನೆ ಮಾಡ್ತಾರೆ, ಉಪಾಸಿಸ್ತಾರೆ, ಪೂಜಿಸ್ತಾರೆ. ಜಲಮಯ ತೀರ್ಥ ಸಂಘಮುನು ಸಂತತಮುನ್ ಕೊಲುತುರು ಅಂತ ಅನ್ವಯ ಮಾಡ್ಕೋಬೇಕು. ಅಂದ್ರೆ ಗಂಗಾ ನದಿ ಮುಂತಾದ ಪುಣ್ಯ ತೀರ್ಥಗಳನ್ನ ನಿರಂತರವಾಗಿ ಸೇವಿಸ್ತಾರೆ. ಅಟುವಾರುಗೊಲ್ವಂಗ ವಲದನರಾದು, ಅವರು ಆ ರೀತಿಯಾಗಿ ಮಾನವರು
ತೀರ್ಥಕ್ಷೇತ್ರಾದಿಗಳನ್ನು ಮತ್ತು ದೇವತಾ ಪ್ರತಿಮೆಗಳನ್ನು ಪೂಜಿಸ್ತಾ, ಮೂರ್ತಿಗಳನ್ನು ಪೂಜಿಸ್ತಾ, ಉಪಾಸಿಸ್ತಾ ಇದ್ದರೆ ಅದನ್ನು ಕಡಿಮೆ ಅಂತ ಅನ್ನಬಾರ್ದು ಗಾಕ. ಭಗವತ್ಪದ ಭಕ್ತುಲರೈನ ಮೀ ಕ್ರಿಯನ್. ಆದರೆ ಭಗವತ್ಪದ ಭಕ್ತರಾದಂತಹ ನಿಮ್ಮ ರೀತಿ ಕಾಪಾಡಲಿಕ್ಕೆ ಈ ದೇವತಾ ಮೂರ್ತಿಗಳಿಗಾಗಲಿ, ತೀರ್ಥಕ್ಷೇತ್ರಗಳಿಗಾಗಲಿ, ತೀರ್ಥಗಳಿಗೆ ಅಂದರೆ ಗಂಗಾದಿ ಸಕಲ ತೀರ್ಥಗಳಿಗಾಗಲಿ ಭಗವದ್ ಭಕ್ತರು ಕಾಪಾಡಿದ ಹಾಗೆ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊಲಯಕ ದೇವತೀರ್ಥములు ಜೂಚಿನ ಇಂತನೇ ಕೋರ್ಕುಲಿಚ್ಚುನೆ. ಸೊಲಯಕ ಅಂದರೆ ನಿರಾಶೆ ಹೊಂದದೆ, ಖಿನ್ನರಾಗದೆ ಮನುಷ್ಯರು ದೇವರನ್ನ ಪೂಜಿಸಿದರೆ ಆಗಲಿ, ಅಥವಾ ಸ್ವಲ್ಪ ಕೂಡ ನಿರಾಶೆ ಹೊಂದದೆ ಮತ್ತೆ ಮತ್ತೆ ತೀರ್ಥಕ್ಷೇತ್ರಗಳಿಗೆ, ಗಂಗಾದಿ ಸಕಲ ತೀರ್ಥಗಳಿಗೂ ಹೋಗಿ ಅಲ್ಲಿ ಉಪಾಸನೆ ಮಾಡಿ ಸೇವಿಸಿದರೂ ಕೂಡ ಭಗವದ್ ಭಕ್ತರನ್ನ ಸೇವಿಸಿದ್ದರಿಂದ ಬರತಕ್ಕಂಥ ಪುಣ್ಯವಾಗಲಿ ಫಲವಾಗಲಿ ದೊರಕುವುದು ಕಷ್ಟ. ಎಂತನೇ ಕೋರ್ಕುಲಿಚ್ಚುನೇ. మహాత్మ పరమ భాగవతుండవైన నీవు మాకభీష్టంబులను నరింపనర్హుండవు. వినుము, పాండురాజు పరలోకగతుండైన గుంతీ సహితులైన పాండవులు ధృతరాష్ట్ర శాసనంబున నేతించి కరిపురంబుననున్నవారట. నిజపుత్ర మోహితుండగున ఈ యందన్ నృపతి వారి ఎందు సమత్వంబునం ಜರಿಂಪಡಟುಗಾವುನ. ಕೃಷ್ಣ ಅಲ್ಲಿ ಹಸ್ತಿನಾಪುರದಲ್ಲಿ ನಡೀತಾ ಇರತಕ್ಕಂತಹ ವಿದ್ಯಮಾನಗಳನ್ನು ತಿಳಿದಂತಹವನಾಗಿ ಅಲ್ಲಿನ ನಿಜ ಸ್ಥಿತಿ ತಿಳಿದುಕೊಂಡು ಬರೋದಕ್ಕೆ ಅಂತ ಅಕ್ರೂರನ್ನ ಕಳಿಸ್ತಾ ಇದ್ದಾರೆ. ಹತ್ತರಿಂದ ಹೇಳ್ತಾ ಇದ್ದಾನೆ, ಮಹಾತ್ಮ ಪರಮ ಭಾಗವತ ನೀನು, ಮಾ ಕಭೀಷ್ಟಂಬುಲು ನನರಿಂಪನರ್ಹುಂಡವು. ನಾನೀಗ ಕೋರ್ತಾ ಇರತಕ್ಕಂಥದ್ದನ್ನು ನೆರವೇರಿಸಲಿಕ್ಕೆ ನೀವು ಅತ್ಯಂತ ಸೂಕ್ತವಾದವರು. ವಿನುಮು, ಕೇಳಿ, ಪಾಂಡುರಾಜ ಪರಲೋಕಗತುಂಡೈನನ್. ಪಾಂಡುರಾಜ ಪಂಚತ್ವವನ್ನು ಹೊಂದಿದ ನಂತರ ಗುಂತೀ ಸಹಿತುಲೈನ ಪಾಂಡವುಲು ಧೃತರಾಷ್ಟ್ರ ಶಾಸನಂಬುನ ನೇತಿಂಚಿ ಕರಿಪುರಂಬುನನುನ್ನವಾರಟ. ಆ ಪಂಚಪಾಂಡವರು ತಮ್ಮ ತಾಯಿಯಾದ ಕುಂತಿ ಸಮೇತರಾಗಿ ಬಂದು ಧೃತರಾಷ್ಟ್ರನ ಆಜ್ಞೆಯ ಮೇರೆಗೆ ಹಸ್ತಿನಾಪುರಕ್ಕೆ, ಕರಿಪುರ ಅಂದರೆ ಹಸ್ತಿನಾಪುರಕ್ಕೆ ಬಂದಿದ್ದಾರಂತೆ. ನಿಜ ಪುತ್ರ ಮೋಹಿತುಂಡಗುನ ಈ ಅಂಧನ್ ನೃಪತಿ. ಆ ಅಂಧನ್ ನೃಪತಿಯಾದಂತಹ ಆ ಧೃತರಾಷ್ಟ್ರನಿಗೆ ಪುತ್ರ ವ್ಯಾಮೋಹ ಅತಿ ಹೆಚ್ಚು. ಆ ತನ್ನ ಪುತ್ರ ವ್ಯಾಮೋಹದಿಂದಲೇ ನ್ಯಾಯದೆಡೆಗೆ ಕುರುಡಾಗಿಬಿಟ್ಟಿದ್ದಾನೆ ಅವನು. ಆ ಅಂಧನ್ ನೃಪತಿ ವಾರಿ ಎಂದು ಸಮತ್ವಂಬುನಂ ಜರಿಂಪಡಟುಗಾವುನ. ಆ ತನ್ನ ಪುತ್ರ ವ್ಯಾಮೋಹವೇ ಹೆಚ್ಚಾಗಿ ಕೌರವರ ಹಾಗೂ ಪಾಂಡವರ ನಡುವೆ ಸಮಬುದ್ಧಿ ಇಟ್ಟಿಲ್ಲ, ಸಮಾನವಾಗಿ ಅವರನ್ನ ನೋಡ್ಕೊಳ್ತಾ ಇಲ್ಲ. ಕರೆಸ್ಕೊಂಡ ಕುಂತಿನ ಮತ್ತೆ ಪಾಂಡವರನ್ನ ಹಸ್ತಿನಾಪುರಕ್ಕೆ. ಆದರೆ ತನ್ನ ಮಕ್ಕಳ ಮೇಲಿನ ವ್ಯಾಮೋಹ ಪ್ರೀತಿನೇ ಜಾಸ್ತಿ, ಅವರಿಗೆ ಒಂದು ಕೈ ಹೆಚ್ಚಾಗಿ ಎಲ್ಲ ಉಪಚಾರಗಳು ನಡೀತಕ್ಕಂಥದ್ದು. ತನ್ನ ತಮ್ಮನ ಮಕ್ಕಳಾದ ಪಾಂಡವರನ್ನ ಸ್ವಲ್ಪ ತಾತ್ಸಾರವಾಗಿ ಮಾಡ್ತಾ ಇದ್ದಾನೆ ಅವನು. ಇಬ್ಬರ ನಡುವೆ ಒಂದೇ ಸಮಾನವಾಗಿ ಅವರಿಬ್ಬರನ್ನ, ಕೌರವರನ್ನ ಪಾಂಡವರನ್ನ ನೋಡ್ಕೊಂತಾ ಇಲ್ಲ. వారలు బంధులుగావున వారలు కునుమేలొనర్చి వారల రంగ వారింపవలయు దుస్థితి వారి జరిపు వంశ పొమ్ము వాರಿಂಜೂಡನ್. ಪೋತನಾಮಾತ್ಯರ ಪದ ವೈಭವ ಇಲ್ಲಿ ಕಾಣಬಹುದು. ವಾರು ವಾರಿ ಎರಡು ಅಕ್ಷರ ಇಟ್ಕೊಂಡು ಇಡೀ ಪದ್ಯ ರಚನೆ ಮಾಡಿದ್ದಾರೆ. ವಾರಿಜ ರಿಪು ವಂಶ ಅಂತಂದರೆ, ವಾರಿಜ ರಿಪು ಅಂದರೆ ಚಂದ್ರವಂಶ ಕುಲ ತಿಲಕನೇ ಹೇ ಅಕ್ರೂರ. ವಾರಲು ಬಂಧುಲು ಗಾವುನ, ಕೌರವರು ಪಾಂಡವರು ಇಬ್ಬರು ನಿನಗೆ ಬಂಧುಗಳೇ. ವಾರಲಕನು ಮೇಲೊನರ್ಚಿ, ವಾರಲರಂಗ ಅಂದರೆ ನೀನಿವಾಗ ಹೋಗಿ
ಆ ಇಬ್ಬರಿಗೂ ಒಳ್ಳೆಯದನ್ನು ಮಾಡುವ ರೀತಿಯಲ್ಲಿ ಅವರಿಬ್ಬರು ಅಲರಂಗ ಅಂದರೆ ಅವರಿಬ್ಬರು ಸಂತೋಷವಾಗಿರಬೇಕು. ಕೌರವರು ಪಾಂಡವರು ಇಬ್ಬರು ನಿನಗೆ ಸಮಾನ, ಇಬ್ಬರು ಚೆನ್ನಾಗಿರಬೇಕು. ವಾರಿಂಪವಲಯು ದುಸ್ಥಿತಿ, ಅಲ್ಲಿ ನಡೀತಾ ಇರತಕ್ಕಂಥ ಈ ದುಸ್ಥಿತಿಯನ್ನು ಅಂದರೆ ಪಾಂಡವರಿಗೆ ಕಿಂಚಿತ್ ಅನ್ಯಾಯವಾಗ್ತಾ ಇದೆ. ಆ ರೀತಿ ಆಗದೆ ಕೌರವರು ಪಾಂಡವರು ಇಬ್ಬರಿಗೂ ಒಳ್ಳೆಯದಾಗುವ ರೀತಿಯಲ್ಲಿ ನೀನು ಅಲ್ಲಿ ಹೋಗಿ ನೋಡ್ಬಿಟ್ಟು ಪರಿಸ್ಥಿತಿನ ಸ್ವಲ್ಪ ಚೆನ್ನಾಗಿ ಮಾಡಿಬಿಟ್ಟು ಬಾಪ್ಪ. ಪೊಮ್ಮು ವಾರಿಂಜೂಡನ್, ನೀವು ಹಸ್ತಿನಾಪುರಕ್ಕೆ ಹೋಗಿ ಅಲ್ಲಿನ ದುಸ್ಥಿತಿಯನ್ನು ನಿವಾರಿಸಿ ಅವರಿಬ್ಬರು ಸಂತೋಷವಾಗಿರಬೇಕು, ಆ ರೀತಿಯಾಗಿ ಮಾಡಿಬಿಟ್ಟು ಬಾಪ್ಪ ಅಂತ ಅಕ್ರೂರನ್ನ ಕುರಿತು ಕೃಷ್ಣ ಹೇಳ್ತಾ ಇದ್ದಾನೆ. అని పలికి సంకర్షణోద్ధవ సహితుండై హరి నిజ గృహంబునకుంజెనుటయున్ అక్రూరుండు కౌరవ రాజధానియగు కరిపురి కరిగి అందు ధృతరాష్ట్ర భీష్మ విదుర బాహ్లిక భారద్వాజ గౌతమ దుర్యోధన కర్ణాశ్వత్థామాదులన్ గుంతీ సహితులైన పాండవులన్ దక్కిన బంధవులన్ గని యథోచిత సత్కారంబులనొంది తత్తద్వర్తనంబులెరింగి కొనుచున్ గొన్ని దినంబులుండ నొక్కనాడు విదురుండు విననేకతంబున నక్రూరునికిం ಗುಂತಿ ಇಟ್ಲನಿಯೇ. ಈ ರೀತಿಯಾಗಿ ಭಗವಂತನಾದ ಶ್ರೀಹರಿ ಹೋಗಪ್ಪ ನೋಡ್ಕೊಂಡು ಬಾ, ಹಸ್ತಿನಾಪುರದಲ್ಲಿರತಕ್ಕಂತಹ ಪರಿಸ್ಥಿತಿ ಕೌರವರು ಪಾಂಡವರು ಚೆನ್ನಾಗಿರೋ ರೀತಿಯಲ್ಲಿ ಏನಾದ್ರೂ ಮಾಡ್ಲಿಕ್ಕಾಗತ್ತಾ ನೋಡ್ಕೊಂಡು ಬಿಟ್ವಾ, ಪಾಂಡವರ ಸ್ಥಿತಿ ಹೇಗಿದೆ ಅಲ್ಲಿ ಅನ್ನತಕ್ಕಂಥದ್ದನ್ನು ತಿಳಿದು ಬಾ ಅಂತ ಹೇಳಿದ ನಂತರ ಸಂಕರ್ಷಣ ಹಾಗೂ ಉದ್ದವ ಸಹಿತನಾದಂಥ ಹರಿ ನಿಜ ಗೃಹಂಬುನಕಂ ಜನಿಟಯು, ತನ್ನ ಮನೆಗೆ ತಾನು ಮತ್ತೆ ಹೊರಟು ಬಿಟ್ಟ. ಕೃಷ್ಣ, ಬಲರಾಮ, ಉದ್ಧವ 3 ಜನರು ಹೋದ್ರು. ಅಕ್ರೂರುಂಡು ಕೌರವ ರಾಜಧಾನಿಯಗೂ ಕರಿಪುರಿ ಕರಿಗಿ, ಅಕ್ರೂರ ಕೌರವರ ರಾಜಧಾನಿಯಾದಂಥ ಹಸ್ತಿನಾಪುರಕ್ಕೆ ಹೋಗಿ ಅಂದು ಅಲ್ಲಿ ಧೃತರಾಷ್ಟ್ರ, ಭೀಷ್ಮ, ವಿದುರ, ಬಾಹ್ಲಿಕ, ಭಾರದ್ವಾಜ, ಗೌತಮ, ದುರ್ಯೋಧನ, ಕರ್ಣ, ಅಶ್ವತ್ಥಾಮ ಈ ರೀತಿ ಎಲ್ಲರೊಡನೆ ಒಡನಾಡ್ತಾ ಇದ್ದ ಅಕ್ರೂರ. ಕುಂತಿ ಸಹಿತುಲೈನ ಪಾಂಡವುಲನ್, ಕುಂತಿ ಮಕ್ಕಳಾದ ಪಾಂಡವರು ಅವರ ಜೊತೆಯಲ್ಲೂ ಒಡನಾಟವನ್ನ ಇಟ್ಕೊಂಡು ತಕ್ಕಿನ ಬಂಧುವುಲನ್ಗನಿ, ಇನ್ನೂ ಹಸ್ತಿನಾಪುರದಲ್ಲಿರ್ತಕ್ಕಂಥ ಬೇರೆ ಬೇರೆ ಬಾಂಧವರನ್ನೆಲ್ಲ ಸಂದರ್ಶಿಸಿದ ಅವರವ್ರ ಮನೆಗೆ ಹೋಗೋದು, ಯಥೋಚಿತವಾದ ಸತ್ಕಾರಗಳನ್ನೆಲ್ಲ ಪಡೀತಕ್ಕಂಥದ್ದು, ಆತಿಥ್ಯ ಸ್ವೀಕರಿಸೋದು, ಅವ್ರ ಜೊತೆ ಸ್ವಲ್ಪ ಮಾತಾಡಿ ಸುತ್ತಮುತ್ತು ಏನಿದೆ, ಏನು ನಡೀತಾ ಇದೆ, ಇಳುವು ಬಳುವು ಅಂತಾರೆ, ಅಂದರೆ ಒಳಗೆ ಹೊರಗೆ ಏನೇನು ನಡೀತಾ ಇದೆ, ಯಾರ್ಯಾರ ಅಭಿಪ್ರಾಯ ಹೇಗಿದೆ, ಯಾರು ಪಾಂಡವರನ್ನ ಕುರಿತು ಎಲ್ಲರಿಗೂ ಒಳ್ಳೆ ಅಭಿಪ್ರಾಯ ಇದೆಯಾ, ಕೌರವರು ಪಾಂಡವರು ಚೆನ್ನಾಗಿದ್ದಾರೆ ಅನ್ನೋ ಅಭಿಪ್ರಾಯ ಇದೆಯಾ, ಹೇಗಿದೆ ಅಲ್ಲಿ ಒಟ್ಟಿನಲ್ಲಿ ಜನಾಭಿಪ್ರಾಯ ಅಂತ ಎಲ್ಲ ತಿಳ್ಕೊಂಡು ಅಲ್ಲಿ ಓಡಾಡಿಕೊಂಡು ಕೆಲವು ದಿವಸಗಳು ಅಲ್ಲೇ ಇದ್ರು. ಯಥೋಚಿತ ಸತ್ಕಾರಂಬುಲನೊಂದಿ ತತ್ತದ್ವರ್ತನಂಬುಲೆರಿಂಗಿ ಕೊಂಚು, ಯಾರ್ಯಾರು ಯಾವ್ಯಾವ ರೀತಿ ಪಾಂಡವರೆಡೆಗಾಗಲಿ ಕೌರವರೆಡೆಗಾಗಲಿ ಯಾರ್ಯಾರ ಒಂದು ವರ್ತನೆಗಳು ಹೇಗಿದೆ ಅಂತ ತಿಳಿದುಕೊಳ್ಳುತ್ತಾ ಕೆಲವು ದಿವಸಗಳು ಅಕ್ರೂರ ಹಸ್ತಿನಾಪುರದಲ್ಲೇ ಉಳಿದುಕೊಂಡ. ಒಕ್ಕನಾಂಡು ವಿದುರುಂಡುವಿನ ನೇಕತಂಬುನ ನಕ್ರೂರನಿಕಿಂಗುಂತಿ ಇಟ್ಲನಿಯೇ. ಈ ರೀತಿಯಲ್ಲಿ ಅಕ್ರೂರ ಇರುವಾಗ ಅಲ್ಲಿ ಒಂದು ದಿವಸ ಇನ್ಯಾರು ಬೇರೆಯವರಿಲ್ಲ, ವಿದುರ ಮಾತ್ರ ಅಲ್ಲಿದ್ದಾನೆ. ವಿದುರ ಇದ್ದಾನೆ, ಅಕ್ರೂರ ಇದ್ದಾನೆ. ಅಲ್ಲಿ ಏಕಾಂತದಲ್ಲಿ ಕುಂತಿ ಅಕ್ರೂರನ ಕುರಿತು ಮುಂದಿನ ರೀತಿಯಲ್ಲಿ ನುಡಿದಳು. ಅನ್ನ ತಲ್ಲುಲು తండ్రులున్ భగినులు నల్లండ్రు మద్భ్రాతులున్ నిన్నుం బొమ్మను వేళనేమనిరి మానెవ్వల్ విచారింతురే యున్నారా సుఖయుక్తులై మృగి వృకవ్యూహంబులోనున్న రేఖ నేనిక్కడనున్నదాన ಗುಮನ ಕೌರವ್ಯ ಮಧ್ಯಂಬುನನ್. ಅನ್ನ ಕುಂತಿದೇವಿ ಕೇಳ್ತಾ ಇದ್ದಾಳೆ ಅಕ್ರೂರ್ನ. ಅನ್ನ ತಲ್ಲುಲು ದಂಡ್ರುಲುನ್ ಭಗಿನುಲುನ್ ನಲ್ಲಂಡ್ರು ಮದ್ಭ್ರಾತುಲುನ್ ನಿನ್ನುಂ ಬೊಮ್ಮನು ವೇಳನೇಮನಿರಿ. ಅನ್ನ, ನಮ್ಮ ತಂದೆ ತಾಯಿ, ಅಕ್ಕ ತಂಗಿಯರು, ಅಳಿಯಂದ್ರು, ಸೋದರಳಿಯಂದ್ರು, ನನ್ನ ಅಣ್ಣ ತಮ್ಮಂದ್ರು
ಎಲ್ಲರೂ ನೀನಿಲ್ಲಿ ಹೊರಡೋತಕ್ಕಂಥ ಸಂದರ್ಭದಲ್ಲಿ ನಿನ್ನ ಕೈಲಿ ಏನು ಹೇಳಿದ್ರು? ಮಾ ನೆವ್ವಲ್ ವಿಚಾರಿಂತುರೆ. ನೆವ್ವಲ್ ಅಂತಂದರೆ ನೆವ್ವಮು ಅಂದರೆ ದಾರಿದ್ರ್ಯ, ಆಪತ್ತು, ಕಷ್ಟ. ನಾನಿಲ್ಲಿ ಹೇಗಿದ್ದೀನಿ ಅಂತ ಕಷ್ಟಗಳನ್ನು ವಿಚಾರಿಸಿದ್ರ ಕುಂತಿ ಹೇಗಿದ್ದಾಳೆ ನೋಡ್ಕೊಂಡು ಬಾ ಅಂತ ಏನಾದರೂ ಹೇಳಿದ್ರ ಅವರು? ವಿಚಾರಿಸಿದ್ರ ಅವರು ನನ್ನನ್ನು? ಉನ್ನಾರ ಸುಖಯುಕ್ತುಲೈ, ಅವರೆಲ್ಲರೂ ಸುಖವಾಗಿದ್ದಾರ? ನನ್ನ ತವರ ಮನೆಯಲ್ಲಿ ಎಲ್ಲರೂ ಸೌಖ್ಯವಾಗಿದ್ದಾರ? ಮೃಗಿ ವೃಕವ್ಯೂಹಂಬುಲೋನುನ್ನ ರೇಖನ್ ನೇನಿಕ್ಕಡ ದಾನ. ಮೃಗಿ ಅಂತಂದರೆ ಹೆಣ್ಣು ಜಿಂಕೆ ಒಂದು ವೃಕವ್ಯೂಹದಲ್ಲಿ ಅಂತಂದರೆ ತೋಳಗಳ ನಡುವೆ ಇದ್ದರೆ ಹೇಗಿರುತ್ತೋ ಆ ರೀತಿಯಾಗಿ, ಉನ್ನ ರೇಖನ್, ರೇಖಾ ಅಂತಂದರೆ ಆ ರೀತಿಯಾಗಿ ನಾನಿಲ್ಲಿದ್ದೇನೆ. ಆ ಹೆಣ್ಣು ಜಿಂಕೆ ಒಂದೇ ಆ ತೋಳಗಳ ಗುಂಪಿನಲ್ಲಿದ್ದರೆ ಅದರ ಸ್ಥಿತಿ ಎಷ್ಟು ಅಸಹಾಯಕತೆಯಿಂದ ಕೂಡಿರುತ್ತೆ, ಎಷ್ಟು ಭಯ, ಜೀವ ಭಯದಿಂದ ತಲ್ಲಣಿಸಿ ಹೋಗ್ತಾ ಇರುತ್ತಲ್ಲ, ಆ ರೀತಿಯಾಗಿ ನಾನಿಲ್ಲಿದ್ದೇನೆ. ಕುಮನಃ ಕೌರವ್ಯ ಮಧ್ಯಂಬುನನ್, ಈ ದುರ್ಬುದ್ಧಿ ಇರತಕ್ಕಂತಹ ಕೌರವರ ನಡುವೆ ನಾನು ಮಕ್ಕಳನ್ನು ಕಟ್ಕೊಂಡು ಇಲ್ಲಿ ಅಷ್ಟು ಕಷ್ಟದಲ್ಲಿ, ಅಷ್ಟು ಅಸಹಾಯಕ ಸ್ಥಿತಿಯಲ್ಲಿ ನಾನಿಲ್ಲಿದ್ದೀನಪ್ಪ. ನನ್ನ ತವ್ರನವ್ರಿಗೆ ನನ್ನ ಸಂಕಟ ಗೊತ್ತಾ? ನೀನು ಹೊರಡೋವಾಗ ನನ್ನ ಬಗ್ಗೆ ಏನಾದರೂ ಅವ್ರು ಹೇಳಿದಾರ? ಅವಳು ಹೇಗಿದ್ದಾಳೆ ನೋಡ್ಕೊಂಬ ಅಂತ ಏನಾದರೂ ನನ್ನ ಕಷ್ಟ ಸುಖ ಅವ್ರು ವಿಚಾರಿಸಿದ್ರ? ಹೋಗ್ಲಿ, ಅವರೆಲ್ಲರೂ ಚೆನ್ನಾಗಿದ್ದಾರ ಅಂತ ಕುಂತಿದೇವಿ ಅಕ್ರೂರನಿಗೆ ಹೇಳ್ತಾ ಇದ್ದಾಳೆ. ಕರಪಿಂಚನ್ ಫಣಿಕೋಟಿ ಚೇಲತಿ ಕಲಂಗಟ್ಟಿಂಚೆ ಗಂಗಾ ನದಿನ್ನೆರಿಂದ್ರೋಪಿಂಚೆ ವಿಷಾನ್ವಿತಾನ್ನ ಮೊಸಗೆನ್ నిద్రారతింజందియే మరియుండంబొడి పించెనాయుధములన్ మత్పుత్రులం దేమియుం గొరగాండి ధృతరాష్ట్రసూనుండు ಮಹಾಕ್ರೂರುಂಡು ಗಾರ್ಯಂಬುಲನ್. ಕುಂತಿದೇವಿ ಅಸಹಾಯಕಳಾಗಿ ತನ್ನ ಅಸಹಾಯಕತೆಯನ್ನ ಅಕ್ರೂರನ ಕೈಲಿ ಹೇಳ್ಕೊಳ್ತಾ ಇದ್ದಾಳೆ. ಈ ಧೃತರಾಷ್ಟ್ರ ಸೂನು ಇದ್ದಾನಲ್ಲ, ದುರ್ಯೋಧನ, ಅವನು ಮಹಾಕ್ರೂರಿ, ಅವನು ಕೆಟ್ಟವನು, ಅವನು ದುರ್ಬುದ್ಧಿಯಿಂದ ಕೂಡಿದ್ದಾನಪ್ಪ. ಕರಪಿಂಚನ್ ಪಣಿಕೋಟಿಚೆ, ನನ್ನ ಮಕ್ಕಳನ್ನ ಹಾವುಗಳ ಕೈಲಿ ಕಚ್ಚಿದ್ದಾನೆ. ಲತಿಕಲಂಗಟ್ಟಿಂಚೆ ಗಂಗಾ ನದಿನ್ನೆರಿಂದ್ರೋಪಿಂಚೆ, ನನ್ನ ಮಕ್ಕಳನ್ನ ಬಳ್ಳಿಗಳ ಕೈಯಲ್ಲಿ, ಬಳ್ಳಿಗಳನ್ನು ಉಪಯೋಗಿಸ್ಕೊಂಡು ಕಟ್ಟಿಬಿಟ್ಟು, ನನ್ನ ಮಕ್ಕಳ ಕೈಕಾಲು ಕಟ್ಟಿಬಿಟ್ಟು ಗಂಗಾ ನದಿನಲ್ಲಿ ನೂಕಿಸ್ಬಿಟ್ಟಿದ್ನಪ್ಪ. ವಿಷಾನ್ವಿತಾನ್ನ ಮೊಸಗಿನ್, ಅವರು ಮಾಡತಕ್ಕಂಥ ಊಟ ಮಾಡತಕ್ಕಂತಹ ಅನ್ನ ಪದಾರ್ಥಗಳಲ್ಲಿ ವಿಷ ಬೆರೆಸಿದ್ನಪ್ಪ. ನಿದ್ರಾರತಿಂಜಂದಿ ಏಮರಿಯುಂಡಂ ಬೊಡಿಪಿಂಚನ ಆಯುಧಮುಲನ್, ನನ್ನ ಮಕ್ಕಳು ಮೈಮರೆತು ಮಲಗಿ ನಿದ್ರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ಆಯುಧಗಳಿಂದ ದಾಳಿ ಮಾಡಿಸಿದ್ದಾನೆ ಅವನು. ಮತ್ಪುತ್ರಳಂದೇಮಿಯುಂ ಗೊರಗಾಡು, ನನ್ನ ಮಕ್ಕಳಿಗೆ ಇವನು ಏನೂ ಸಹಾಯಕನಾಗಲ್ಲ. ಕೊರ ಅಂದರೆ ಏನೂ ಪ್ರಯೋಜನಕ್ಕಿಲ್ಲ ಇವನು. ನನ್ನ ಮಕ್ಕಳನ್ನ ಕಂಡ್ರೆ ಅವನಿಗೆ ಆಗೋದೇ ಇಲ್ಲ, ಅವನು ಸ್ವಲ್ಪ ಕೂಡ ಅವ್ರಿಗೆ ಸಹಾಯಕವಾಗಿಲ್ಲಪ್ಪ. ಈ ಧೃತರಾಷ್ಟ್ರ ಸೂನುಂಡು ಮಹಾಕ್ರೂರುಂಡು ಗಾರ್ಯಂಬುಲನ್, ಅವನು ವಿಪರೀತವಾದ ದುರ್ಗುಣಗಳಿಂದ ಕೂಡಿದ್ದಾನೆ. ನನ್ನ ಮಕ್ಕಳನ್ನ ಕಂಡ್ರೇ ಅಸಹನೆ ಅವನಿಗೆ, ಅವ್ರನ್ನ ಮುಗಿಸೋದ್ರಲ್ಲೇ ಇದ್ದಾನೆ. ಇಷ್ಟು ಕಷ್ಟದಲ್ಲಿ ನಾನು ನನ್ನ ಮಕ್ಕಳು ಈ ಹಸ್ತಿನಾಪುರದಲ್ಲಿ ಇದ್ದೇವೆ. బలుడుంగృష్ణుండు నెన్నడైనదమలో భాషించి మేనత్త బిడ్డలకున్ మేలుదలంతురే వగపులండయ్యంగ బాలైరయ జలజాతాక్షుండు భక్తవత్సలుండిలా చక్రంబు భాగించి ఇమ్ముల నిప్పించునే నా కుమారకులకున్ ముఖ్య ప్రకారంబులన్. ಕುಂತಿದೇವಿ ಕೃಷ್ಣನಿಗೆ ಸೋದರತ್ತೆ ಆಗಬೇಕು. ಕೃಷ್ಣನ ತಂದೆಯಾದ ವಸುದೇವನಿಗೆ ತಂಗಿ. ಅದರಿಂದ ಕೇಳ್ತಾ ಇದ್ದಾಳೆ, ಬಲರಾಮ ಹಾಗೂ ಕೃಷ್ಣ ಇಬ್ಬರು ಎನ್ನಡೆಯಿನ ತಮಲೋ ಭಾಷಿಂಚಿ, ಯಾವಾಗಲಾದರೂ ಮಾತಾಡ್ಕೊಳ್ಳೋವಾಗ ಮೇನತ್ತ ಬಿಟ್ಟಲಕುನ್ ಮೇಲುದಲಂತುರೆ, ಸೋದರತ್ತೆಯಾದ ನನ್ನನ್ನು, ನನ್ನ ಮಕ್ಕಳನ್ನ ಹೇಗಿದ್ದಾರೋ ಏನೋ, ಚೆನ್ನಾಗಿರ್ಬೇಕು ಅವರು ಅಂತ ಏನಾದರೂ ಮಾತಾಡ್ಕೊಳ್ತಾರ?
ವಗಪುಲಂಡಯ್ಯಂಗ ಬಾಲೈರಯ ಜಲಜಾತಾಕ್ಷುಂಡು. ಆ ಜಲಜಾತಾಕ್ಷನಾದ ಕೃಷ್ಣ ನಮ್ಮ ಪಾಲಿಗೆ ರಕ್ಷಣೆಯಾಗಿದ್ದೂ ಕೂಡ ನಾವು ಈ ಕಷ್ಟಗಳಿಗೆ ಗುರಿಯಾಗಿದ್ದೇವೆ. జలజాతాక్షుండు భక్తవత్సలుండు ఇలాచక్రంబు భాగించి ఇమ్ముల నిప్పించునే నా కుమారకులన్ ముఖ్య ಪ್ರಕಾರಂಬುಲನ್. ಆ ಜಲಜಾತಾಕ್ಷನಾದಂತಹ ಪದ್ಮಪತ್ರನೇತ್ರನಾದಂತಹ ಭಕ್ತವತ್ಸಲನಾದಂತಹ ಶ್ರೀಹರಿ ಆದ ಕೃಷ್ಣ ಇಲಾಚಕ್ರಂಬು ಈ ಭೂಮಂಡಲವನ್ನ ಅಂತಂದ್ರೆ ಈ ರಾಜ್ಯವನ್ನ ಭಾಗಿಂಚಿ ಸಮಭಾಗವಾಗಿ ಮಾಡಿ ನ್ಯಾಯ ಪ್ರಕಾರವಾಗಿ ಮುಖ್ಯ ಪ್ರಕಾರಂಬುಲ ನ್ಯಾಯ ಪ್ರಕಾರವಾಗಿ ಪಾಂಡವರಿಗೆ ಕೌರವರಿಗೆ ಇಬ್ಬರಿಗೂ ಸೇರ್ಬೇಕಾದ್ದು ಈ ಇಳಾಚಕ್ರ ಅಂದ್ರೆ ಈ ಸಾಮ್ರಾಜ್ಯ ಇಬ್ಬರಿಗೂ ಸೇರ್ಬೇಕಾದ್ದು. ಯಾಕೆ ಧೃತರಾಷ್ಟ್ರ ಅಣ್ಣ ನಿಜ, ಆದರೆ ಅವನು ಕುರುಡ, ಪಾಂಡುರಾಜನಾಗಿದ್ದ, ಆದರೆ ಅವನಿಗಿಲ್ಲ. ಆದ್ರಿಂದ ಕೌರವರ ಪಾಂಡವರ ಮಧ್ಯ ನ್ಯಾಯವಾಗಿ ಸಮಭಾಗ ಮಾಡಿ ಕೃಷ್ಣ ಏನಾದರೂ ಕೊಡಿಸ್ತಾನ? ಯಾಕೆ ಅಂದರೆ ಅವನು ಧರ್ಮ ಸಂರಕ್ಷಕ, ಅವನು ಭಕ್ತವತ್ಸಲ, ಅವನು ಶ್ರೀಹರಿ. ಅವನೇನಾದರೂ ಮಾತಾಡ್ಕೊಳ್ತಾನ? ನನ್ನನ್ನು ನನ್ನ ಮಕ್ಕಳನ್ನ ಜ್ಞಾಪಿಸ್ಕೊಳ್ತಾನ? ನಮ್ಗೆ ಒಳ್ಳೇದಾಗಬೇಕು ಅಂತ ಬಲರಾಮಕೃಷ್ಣ ಇಬ್ಬರು ಏನಾದರೂ ಮಾತಾಡ್ಕೊಳ್ತಾರ? ನ್ಯಾಯ ಪ್ರಕಾರವಾಗಿ ನನ್ನ ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಡ್ತಾನ ಕೃಷ್ಣ ಅಂತ ತಾಯಿಯಾದವಳ ಸಂಕಟ. ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನತಕ್ಕಂಥದ್ದೇ ಪ್ರತಿಯೊಬ್ಬ ತಾಯಿಯ ಹೃದಯದ ಮಹದಾಸೆ. ರಾಜನ ಮಕ್ಕಳಾಗಿ ಕೂಡ ಶೋಚನೀಯ ದಯನೀಯವಾದಂಥ ಸ್ಥಿತಿಯಲ್ಲಿ ಇರಬೇಕಾಗಿ ಬಂದಿದೆ ತಂದೆಯನ್ನ ಕಳೆದುಕೊಂಡಂತಹ ಪಾಂಡವರು. ಆದ್ದರಿಂದ ತನ್ನ ಸಹೋದರನ ಮಗನಾದ ಕೃಷ್ಣ ಹಾಗೂ ಬಲರಾಮರಿಂದ ಏನಾದರೂ ಸಹಾಯ ದೊರಕಬಹುದಾ? ನ್ಯಾಯದಿಂದ ನನ್ನ ಮಕ್ಕಳಿಗೂ ಕೂಡ ರಾಜ್ಯ ದೊರಕೋ ರೀತಿಯಲ್ಲಿ ಕೃಷ್ಣ ಮಾಡ್ತಾನ ಅನ್ನತಕ್ಕಂಥದ್ದು ಆ ತಾಯಿಯ ಒಂದು ಅಳಲು. అని పలికి కృష్ణునింజిత్తంబున నిలిపి నమస్కరించి సంకీర్తనంబు చేసి సర్వాత్మక సర్వపాలక పుండరీకాక్ష శరణాగతనైన నన్ను రక్షింపుమని వగచుచున్న కుంతికిన్ మక్రూరుండు విదుర సమేతుండై ప్రియవచనంబుల దుఃఖోపశమనంబు చేసి వీడ్కొని బంధుమిత్ర మధ్యంబున ಸುಖೋಪವಿಷ್ಟುಂಡಯ್ಯುನ್ನ ಧೃತರಾಷ್ಟ್ರುನಕಿಟ್ಲನಿಯೇ. ಕುಂತಿದೇವಿಗೆ ಚೆನ್ನಾಗಿ ತಿಳಿದಿದೆ ಪುಂಡರೀಕಾಕ್ಷನಾದ ಶ್ರೀಕೃಷ್ಣ ಬೇರೆ ಯಾರೂ ಇಲ್ಲ, ಶ್ರೀಹರಿ ಅವನು, ಜಗದ್ದಕ್ಷಕ ಅವನು ಅಂತ. ಆದ್ದರಿಂದ ಅಕ್ರೂರನಿಗೆ ತನ್ನ ಕಷ್ಟವನ್ನೆಲ್ಲ ಹೇಳಿದಂಥ ಕುಂತಿದೇವಿ ಕೃಷ್ಣನಿನ್ ಜಿತ್ತಂಬುನ ನಿಲ್ಪಿ, ತನ್ನ ಮನಸ್ಸಿನಲ್ಲಿ ಕೃಷ್ಣನನ್ನ ಏಕಚಿತ್ತಗಳಾಗಿ ಧ್ಯಾನಿಸುತ್ತಾ, ತದೇಕಚಿತ್ತಳಾಗಿ ಧ್ಯಾನಿಸುತ್ತಾ ನಮಸ್ಕరించి ಮನಸ್ಸಿನಲ್ಲಿ ನಮಸ್ಕಾರ ಮಾಡಿ ಸಂಕೀರ್ತನಂಬು చేసి ಸಂಕೀರ್ತನೆಯನ್ನ ಮಾಡಿ ಸರ್ವಾತ್ಮಕ ಸರ್ವಪಾಲಕ ಪುಂಡರೀಕಾಕ್ಷ ಶರಣಾಗತನೈನ ನನ್ನು ರಕ್ಷಿಂಪು అని ವಗಚುಚುನ್ನ. ವಗಚು ಅಂದರೆ ವಗಚುಚುನ್ನ ಅಂದರೆ ದುಃಖ ಪಡ್ತಾ ಇದ್ದಾಳೆ, ಆರ್ತಳಾಗಿ ದುಃಖಿಸ್ತಾ ಇದ್ದಾಳೆ. ತಾಯಿ ತನ್ನ ಮಕ್ಕಳಿಗೆ ಬಂದು ಒದಗಿದ ಕಷ್ಟವನ್ನು ಕಂಡು ಮನಸ್ಸಿನಲ್ಲೇ ಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿ ನಮಸ್ಕರಿಸಿ ಅವನನ್ನು ಸಂಕೀರ್ತಿಸಿ, ಪುಂಡರೀಕಾಕ್ಷ ಕಾಪಾಡಪ್ಪ, ಶರಣಾಗತಳಾಗಿದ್ದೇನೆ ನಾನು, ನಮ್ಮನ್ನ ಕಾಪಾಡು ಅಂತ ದುಃಖಿಸ್ತಾ ಇದ್ದಾಳೆ. ಆಗ ಆ ದುಃಖಿಸ್ತಾ ಇರತಕ್ಕಂತಹ ಕುಂತಿಗೆ ಅಕ್ರೂರುಂಡು ವಿದುರ ಸಮೇತುಂಡೈ ಪ್ರಿಯವಚನಂಬುಲ ದುಃಖೋಪಶಮನಂಬು ಸೇಸಿ ವೀಡ್ಕುನಿ. ಅಕ್ರೂರ ಹಾಗೂ ವಿದುರ ಅತ್ಯಂತ ನ್ಯಾಯ ನಿಷ್ಠೆ ಇರತಕ್ಕಂತಹ ಅವನು ವಿದುರ. ಧೃತರಾಷ್ಟ್ರನೊಂದಿಗಿದ್ದರೂ ಕೂಡ ಮಹಾಜ್ಞಾನಿ, ಬುದ್ಧಿಶಾಲಿ, ವಿವೇಕವಂತ, ನ್ಯಾಯಪರವಾಗಿರ್ತಕ್ಕಂಥವನು. ಆದ್ದರಿಂದ ವಿದುರ ಹಾಗೂ ಅಕ್ರೂರ ಇಬ್ಬರೂ ಸೇರಿಕೊಂಡು ಕುಂತಿಗೆ ದುಃಖ ಉಪಶಮನವಾಗುವ ರೀತಿಯಲ್ಲಿ ಸಮಾಧಾನವನ್ನು ಮಾಡಿ ಆಕೆಗೆ ಒಳ್ಳೆಯ ಮಾತುಗಳನ್ನು ಹೇಳಿ ಅಲ್ಲಿಂದ ಬೀಳ್ಕೊಂಡು ಅಲ್ಲಿಂದ ಬಂಧುಮಿತ್ರ ಮಧ್ಯಂಬುನ ಸುಖೋಪವಿಷ್ಟುಂಡಯ್ಯುನ್ನ ಧೃತರಾಷ್ಟ್ರನ ಕಿಟ್ಲನಿಯೇ, ಧೃತರಾಷ್ಟ್ರನ ಸಭೆಗೆ ಬಂದ. ಅಲ್ಲಿ ಧೃತರಾಷ್ಟ್ರ ಬಂಧು ಮಿತ್ರರ ಜೊತೆಯಲ್ಲಿ ಸುಖೋಪವಿಷ್ಟನಾಗಿ ಕುಳಿತಿದ್ದ.
ನೀ ಅನುಜುಂಡು ಪಾಂಡು ಧರಣಿ ವಿಬುಂಡಿಲ್ಗಿನ నీవు భూమి ధర్మాయత బుద్ధి నేలుజుంద్రజాబళింగాచుచు గౌరవంబుతోంబాయక లోకులందు సమభావన చేసితెవే నీంగీర్తియున్ శ్రేయముగల్గు వేరొకటి చేసిన ದುರ್ಗತಿ ಗೊಲ್ಗು ಭೂವರ. ಅಕ್ರೂರ ಧೃತರಾಷ್ಟ್ರನಿಗೆ ಹಿತೋಪದೇಶಗಳನ್ನು ಮಾಡ್ತಾ ಇದ್ದಾನೆ. ಹೇ ಭೂವರ, ಧೃತರಾಷ್ಟ್ರ ಮಹಾರಾಜ, ನೀ ಅನುಜುಂಡು ಪಾಂಡುಧರಣಿ ವಿಬುಂಡೀಲ್ಗಿನ, ನಿನ್ನ ತಮ್ಮನಾದಂಥ ಪಾಂಡುಭೂಪತಿಯ ಮರಣಾನಂತರ, ಈಲುಗು ಅಂದರೆ ಮರಣ ಹೊಂದತಕ್ಕಂಥದ್ದು, ಈಲ್ಗಿನ ನೀವು ಭೂಮಿ ಧರ್ಮಾಯತ ಬುದ್ಧಿ ನೇಲುಚುಂ, ನೀನು ಈಗ ರಾಜನಾಗಿದ್ದೀಯೆ, ನೀನು ಈ ಪುಡಮಿಗೆ ಒಡೆಯನಾಗಿದ್ದರಿಂದ ನೀನು ಪ್ರಜೆಗಳನ್ನು ಧರ್ಮಬುದ್ಧಿಯಿಂದ ಪರಿಪಾಲಿಸಬೇಕು. ಧರ್ಮಾಯತ ಬುದ್ಧಿನ್ನೇಲುಚು ಪ್ರಜಾವಳಿನ್, ಪ್ರಜೆಗಳನ್ನು ಧರ್ಮಬುದ್ಧಿಯಿಂದ ಪರಿಪಾಲಿಸಬೇಕು. ಗಾಚುಚು ಕಾಪಾಡುತ್ತಾ, ಗೌರವಂಬುತೋ ಬಾಯಕ ಲೋಕುಲಂದು ಸಮಭಾವನೆ చేసితిವಿನಿ, ಗೌರವದಿಂದ ಎಲ್ಲರನ್ನೂ ಸಮದೃಷ್ಟಿಯಿಂದ ಪ್ರಜೆಗಳನ್ನೆಲ್ಲರನ್ನೂ ನೋಡ್ಕೊಳ್ಬೇಕು ನೀನು. ಆಗ ಕೀರ್ತಿಯುನ್ ಶ್ರೇಯಮುಗಲ್ಗು, ನೀನು ಆ ರೀತಿಯಾಗಿ ರಾಜ್ಯ ಪರಿಪಾಲನೆ ಮಾಡ್ತೀಯ ಆದರೆ ಆಗ ನಿನಗೆ ಗೌರವ, ಕೀರ್ತಿ, ಶ್ರೇಯಸ್ಸು ಎಲ್ಲವೂ ದೊರಕುತ್ತದೆ. వేరొకటి చేసిన ದುರ್ಗತಿಗಲ್ಗು ಭೂವರ, ಇದಕ್ಕೆ ವ್ಯತಿರೇಕವಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ನ್ಯಾಯ, ಒಬ್ಬೊಬ್ಬರನ್ನ ಒಂದೊಂದು ತರಹ ಟ್ರೀಟ್ ಮಾಡತಕ್ಕಂಥದ್ದು, ಆ ರೀತಿಯೆಲ್ಲ ನೀನು ಮಾಡಿದ್ರೆ, ಪ್ರಜೆಗಳಲ್ಲಿ ಗೌರವ ಸಮದೃಷ್ಟಿ ಇಲ್ಲದೆ ಹೋದರೆ, ಧರ್ಮಬುದ್ಧಿಯನ್ನಿಡದೆ ಹೋದರೆ ನೀನು ರಾಜ್ಯ ಪರಿಪಾಲನೆಯಲ್ಲಿ ನಿನಗೆ ದುರ್ಗತಿ ಲಭಿಸುತ್ತದೆ ಅಂತ ಬುದ್ಧಿ ಹೇಳ್ತಾನೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾನೆ ಅಕ್ರೂರ. ಅವನೀಶ ಪಾಂಡವುಲಂದು ನೀ ನಂದನುಲಂದು సమానుండవగుట బుద్ధి, యవ్వనితో యోగమిందెవ్వనికి నిత్యం మంగనాగార పుత్రాదికముల వలన నయ్యడిదేమి, వసుమతి నొక జంతు ఉదయింప నొక జంతువు కడంగు, నొకడు పుణ్యము జందు నొకడు పాపమునొందు, మీన జీవన భూత మిళిత జలము తత్తనూజలెట్లు ద్రావుదురట్లు మూఢాత్ము విత్తమెల్లనపహరింతు రహితులైన కొడుకులో అటమీద మని అయిన జచ్చి అయిన దండ్రి జాడంజనరు. హే అవనీಶ ರಾಜ, ಪಾಂಡವುಲಂದು ನೀ ನಂದನುಲಂದು ಸಮಾನುಂಡವಗುಟ ಬುದ್ಧಿ, ನಿನ್ನ ತಮ್ಮನಾದಂತಹ ಪಾಂಡುಕುಮಾರರಲ್ಲಿ ಹಾಗೂ ನಿನ್ನ ಮಕ್ಕಳಾದ ದುರ್ಯೋಧನಾದಿಗಳಲ್ಲಿ, ನಿನ್ನ ಕುಮಾರರಲ್ಲಿ ಕೂಡ ಸಮಬುದ್ಧಿಯಿಂದ ವ್ಯವಹಾರ ಮಾಡು. ಇಬ್ಬರಿಗೂ ಒಂದೇ ರೀತಿಯ ಆದರಣೆ ನೀಡು, ಇಬ್ಬರ ತಪ್ಪಿಗೂ ಒಂದೇ ರೀತಿಯಾಗಿ ಶಿಕ್ಷೆಯನ್ನ ನೀಡು. ಇಲ್ಲದೇ ಇದ್ದರೆ ಇದು ನಿನಗೆ ಒಳ್ಳೆಯದಾಗೋದಿಲ್ಲ. ಯವ್ವನಿತೋ ಯೋಗಂ ಇಂದೆವ್ವನಿಕಿ, ಈ ಪ್ರಪಂಚದಲ್ಲಿ ಯಾರ ಜೊತೆಯಲ್ಲಿ ಯಾರು ಎಷ್ಟು ದಿನಗಳ ಕಾಲ ಇರ್ತಾರೆ ಅನ್ನತಕ್ಕಂಥದ್ದು ಹೇಳಲಿಕ್ಕೆ ಬರೋದಿಲ್ಲ. ಎಷ್ಟು ದಿನ ಋಣ ಇರ್ತಾರೋ ಅಷ್ಟು ದಿವಸಗಳ ಮಾತ್ರ ಒಬ್ಬರ ಜೊತೆಯಲ್ಲಿ ಒಬ್ಬರು ಇರಬಹುದು. ನಿತ್ಯ ಮಂಗನಾಗಾರ ಪುತ್ರಾದಿಕ ಮೂಲವಲನ ನಯ್ಯಡಿದೇಮಿ, ಈ ಪ್ರಪಂಚದಲ್ಲಿ ನಾವು ಜನಿಸಿದ ಮೇಲೆ ಏನಾದರೂ ಒಳ್ಳೆ ಕೆಲಸಗಳು ಮಾಡಬೇಕು, 4 ಜನಕ್ಕೆ ಉಪಕಾರಿಗಳಾಗಿರ್ಬೇಕು. ಅದು ಬಿಟ್ಬಿಟ್ಟು ದಿನವೂ ಕೂಡ ಅಂಗನ ಆಗಾರ ಪುತ್ರ ಅಂದರೆ ದುಡ್ಡು ಕಾಸು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನಗೆ ಅನ್ನತಕ್ಕಂಥ ಸ್ವಾರ್ಥ ಚಿಂತನೆಯಿಂದಲೇ ನಾವು ಬದುಕಿದರೆ ಅದರಿಂದ ಆಗ್ತಕ್ಕಂಥ ಪ್ರಯೋಜನವಾದರೂ ಏನು? ವಸುಮತಿ ನೊಕಜಂತು ಉದಯಿಂಪ ನೊಕಜಂತು ಉಕ್ಕಡಂಗು, ಈ ಭೂಮಿಯಲ್ಲಿ ಒಕಜಂತು ಉದಯಿಂಪ, ಒಬ್ಬೊಬ್ಬರು ಒಂದು ಕಡೆ ಹುಟ್ಟುತ್ತಾ ಇರ್ತಾರೆ, ಒಬ್ಬರು ಒಂದು ಕಡೆ ಪ್ರಾಣ ಬಿಡ್ತಾ ಇರ್ತಾರೆ. ಉಕ್ಕಡಂಗು ಅಂತಾರೆ. ಉಕ್ಕು ಅಂದರೆ ಬಲ, ಸತ್ವ. ಉಕ್ಕು ಅಡಗೋದು ಅಂತಂದರೆ ಮರಣಿಸ್ತಕ್ಕಂಥದ್ದು. ಒಬ್ಬರು ಒಂದು ಕಡೆ ಹುಟ್ಟುತ್ತಾ ಇರ್ತಾರೆ, ಒಬ್ಬರು ಒಂದು ಕಡೆ, ಇನ್ನೊಬ್ಬರು ಒಂದು ಕಡೆ ಹೋಗ್ತಾ ಇರ್ತಾರೆ, ಪ್ರಾಣ ಬಿಡ್ತಾ ಇರ್ತಾರೆ. ಅಂಥದ್ರಲ್ಲಿ ಒಕಡು ಪುಣ್ಯಮುಜಂದು ನೊಕಡು ಪಾಪಮುನೊಂದು, ಒಬ್ಬರು ಪುಣ್ಯ ಕೆಲಸಗಳನ್ನು ಮಾಡಿ ಪುಣ್ಯ ಸಂಪಾದಿಸ್ತಿರ್ತಾರೆ,
ಈ ಪ್ರಪಂಚದಲ್ಲಿ. ಇನ್ನೊಬ್ರು ಸದಾ ಕಾಲ ಪಾಪಾಚರಣೆಯಿಂದ ಪಾಪಗಳನ್ನ ಮೂಟೆ ಕಟ್ಕೊಳ್ತಾ ಇರ್ತಾರೆ. ಮೀನ ಜೀವನ ಭೂತ ಮಿಳಿತ ಜಲಮು ತತ್ತನೂಜುಲೆಟ್ಲು ದ್ರಾವುದುರು ಅಟ್ಲು. ಈಗ ಮೀನುಗಳು ನೀರಿನಲ್ಲಿಗೆ ಬದುಕ್ತಕ್ಕಂಥದ್ದು, ನೀರೇ ಅದಕ್ಕೆ ಜೀವನ. ಜೀವನ ಅನ್ನತಕ್ಕಂಥ ಹೆಸರು ನೀರಿಗೂ ಕೂಡ ಅನ್ವಯಿಸುತ್ತೆ. ಮೀನಿಗೆ ಜೀವನಕ್ಕೆ ಬೇಕಾಗ್ತಕ್ಕಂಥದ್ದು ಎರಡೂ ಜೀವನವೇ, ಅಂದರೆ ನೀರು. ಆದ್ದರಿಂದ ಆ ನೀರನ್ನ ತತ್ತದೂಜಲೆಟ್ಲು ದ್ರಾವುದುರು, ಆ ಮೀನಿನ ಮಕ್ಕಳು ಅದೇ ನೀರನ್ನೇ ಕುಡಿತಾ ಇರ್ತವೆ. ಅಟ್ಲು ಆ ರೀತಿಯಾಗಿ ಮೂಢಾತ್ಮವಿತ್ತಮೆಲ್ಲ ಅಪಹರಿಂತು ರಹಿತುಲೈನ ಕೊಡುಕುಲು. ಮೂಢಾತ್ಮರು ಅಂದರೆ ನಾನು ಬೇರೆ, ನನ್ನ ಮಕ್ಕಳು ಬೇರೆ, ಅವ್ರ ಮಕ್ಕಳು ಬೇರೆ ಅನ್ನೋದು ಒಬ್ರಿಗೊಂದೊಬ್ರು ಮಾಡತಕ್ಕಂತಹ ಮೂಢಾತ್ಮರ ವಿತ್ತವನ್ನ, ಅವರ ಐಶ್ವರ್ಯವನ್ನೆಲ್ಲವೂ ಕೂಡ ಅಹಿತುಲೈನ ಕೊಡುಕುಲು ಅಪಹರಿಂತುರು. ದುಷ್ಟರಾದಂತಹ ಮಕ್ಕಳು ಮೂಢಾತ್ಮನ ಧನವನ್ನ, ಐಶ್ವರ್ಯವನ್ನೆಲ್ಲ ಅಪಹರಿಸ್ಬಿಡ್ತಾರೆ. ಅಟಮೀದ ಮಣಿಯೈನ ಜಚ್ಚೇನ ದಂಡ್ರಿಜಾಡನ್ ಜನರು. ತಂದೆ ಹೆಸರಿನಲ್ಲಿರ್ತಕ್ಕಂಥ ಆಸ್ತಿ ಎಲ್ಲ ಕಿತ್ಕೊಳ್ಳೋವರೆಗೂ, ಅವನಲ್ಲಿರ್ತಕ್ಕಂಥ FD ಎಲ್ಲ ತಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋವರೆಗೂ ಅಪ್ಪ ಅಮ್ಮ ಅಂತ ಮಾತಾಡ್ತಾ ಇರ್ತಾರಪ್ಪ. ಅದಾದ ನಂತರ ಅಪ್ಪ ಇದಾನೋ ಸತ್ನೋ ತಿರುಗಿ ಕೂಡ ನೋಡಲ್ಲ, ಅವನಿಗೇನಾದರೂ ಬೇಕಾ ಸಹಾಯ ಅನ್ನೋದು ಕೂಡ ನೋಡಲ್ಲ. ಇದು ಲೋಕರೀತಿ ಇರ್ತಕ್ಕಂಥದ್ದು. ಅದರಿಂದ ನಾವು ಏನು ಪುಣ್ಯ ಸಂಪಾದಿಸ್ಕೋಬೇಕು ಅಂದರೆ, ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸ ಪಶ್ಯತಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನೀನು ನಿನ್ನದೇ ತಮ್ಮ ಪಾಂಡುಕುಮಾರ, ಅವನ ಮಕ್ಕಳಿಗೆ ಒಂದು ಮಾಡ್ತಾ ಇದೆಯಾ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತ ರೀತಿಯಲ್ಲಿ ನಿನ್ನ ಮಕ್ಕಳನ್ನು ಮಾತ್ರ ಮುದ್ದಿಸ್ತೀಯ, ಅವ್ರಿಗೆ ಮಾತ್ರ ಬೇಕಾದ್ದೆಲ್ಲ ಕೊಡ್ತೀಯಲ್ಲ. ನಿನ್ನ ತಮ್ಮನ ಮಕ್ಕಳಿಗೆ ಮಾತ್ರ ಯಾಕೆ ಈ ರೀತಿಯಾಗಿ ಪಕ್ಷಪಾತ ಮಾಡ್ತಾ ಇದ್ದೀಯ? ಆ ರೀತಿ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ, ಮೂಢಾತ್ಮನಂತೆ ವರ್ತಿಸಬೇಡ ಎಂದು ಮುಂತಾಗಿ ಧೃತರಾಷ್ಟ್ರನಿಗೆ ಬುದ್ಧಿ ಹೇಳ್ತಾ ಇದ್ದಾನೆ ಅಕ್ರೂರ. కావున మూఢాత్ముండవై నీవార్జించిన ధనంబు నీ పుత్రులు దుర్భావులు పుచ్చుకొనంగా భూవర ನಿಂದಿತುಂಡವಗುದು ಭೂನಾಕಮುಲನ್. ಆದ್ದರಿಂದ ರಾಜ, ನೀನು ಅಧರ್ಮಪರನಾದರೆ, ಈಗ ಅಧರ್ಮಪರನಾಗಿ ಎಷ್ಟೋ ಐಶ್ವರ್ಯ ಸಂಪಾದಿಸ್ತೀಯ, ಅಧರ್ಮ ಬೇರೆ, ನ್ಯಾಯವಾಗಿ ಪಾಂಡುಕುಮಾರರಿಗೆ ಸೇರಬೇಕಾಗಿದ್ದಂಥ ರಾಜ್ಯ ಕೊಡದೆ ಅದರಿಂದ ಬರೋ ಉತ್ಪತ್ತಿ ಕೂಡ ನೀನೇ ಕೂಡಿಟ್ಕೊಂಡ್ರೆ, ನೀನೇ ಆ ಧನವನ್ನೆಲ್ಲವನ್ನೂ ಕೂಡ ಆರ್ಜಿಸಿದರೆ, ನೀ ಪುತ್ರಳು ದುರ್ಭಾವುಲು ಪುಚ್ಚುಕುನಂಗ, ನಿನ್ನ ಮಕ್ಕಳು ಸಾಮಾನ್ಯರಾಗಿ ಕಾಣಿಸ್ತಾ ಇಲ್ಲ, ಅವರೆಲ್ಲನೂ ದುಷ್ಟರಾಗಿ ಕಾಣಿಸ್ತಾ ಇದ್ದಾರೆ. ಅವರು ನೀನು ಈ ರೀತಿಯಾಗಿ ಕಷ್ಟಪಟ್ಟು ಮೋಸ ಮಾಡಿ ಎಲ್ಲ ಮಾಡಿ ಸಂಪಾದಿಸಿರ್ತಕ್ಕಂತಹ ಹಣ ಐಶ್ವರ್ಯ ಎಲ್ಲವನ್ನೂ ಅವರು ಅಪಹರಿಸ್ಬಿಡ್ತಾರೆ. ನಿನ್ನ ಮಕ್ಕಳು ಅವರು ತೆಗೆದುಕೊಂಡು ಬಿಡ್ತಾರೆ. ಆಗ ನಿನ್ನ ಪರಿಸ್ಥಿತಿ ಏನಾಗುತ್ತೆ? ಭೂವರ ನಿಂದಿತುಂಡವಗೋದು ಭೂ ನಾಕಮುಲನ್. ಭೂಮಿ ಮೇಲಿರೋರು ಎಲ್ಲರೂ ಚೆನ್ನಾಗಿ ನಿಂದನೆ ಮಾಡ್ತಾರೆ. ನೋಡಿ, ತನ್ನ ತಮ್ಮನ ಮಕ್ಕಳಿಗೆ ಕೊಡಲಿಲ್ಲ, ಎಲ್ಲ ತಾನೇ ಇಟ್ಕೊಂಡಿದ್ದ ಮುದುಕ. ಈಗ ಮಕ್ಕಳು ಅವನ ಹತ್ರ ಎಲ್ಲ ಕಿತ್ಕೊಂಡು ಅವನ್ನೇ ಆಚೆ ಹಾಕಿದ್ದಾರೆ ಅಂತ ಭೂಲೋಕದಲ್ಲೂ ಕೂಡ ನಿಂದಿಸಲ್ಪಡ್ತೀಯ. ನಾಕಮುಲಂದು ನಮ್ಮ ಕರ್ಮಕ್ಕನುಸಾರವಾಗಿ ಮೇಲಿನ ಲೋಕಗಳಲ್ಲಿ ನಮಗೆ ನರಕ ಶಿಕ್ಷೆಯೋ ಸ್ವರ್ಗವೋ ಮೋಕ್ಷವೋ ಏನೋ ಒಂದು ದೊರಕುತ್ತಲ್ವ ಕರ್ಮಾನುಸಾರವಾಗಿ. ಸೊ ಇಲ್ಲಿ ನೀಗ ನಿಂದಿತ ಕರ್ಮ, ಪಾಪಕರ್ಮ ಮಾಡ್ತಾ ಇರೋದ್ರಿಂದ, ಒಬ್ಬರಿಗೊಂದು ಅಂತ ಮಾಡ್ತಾ ಇರೋದ್ರಿಂದ ಭೂಮಿ ಮೇಲೂ ಬಯಸ್ಕೊಳ್ತೀಯ. ಆಮೇಲೆ ನಾಳೆ ಸ್ವರ್ಗಲೋಕದಲ್ಲೂ ಕೂಡ ನಿಂದಿತನಾಗ್ತೀಯ, ಅಲ್ಲೂ ಕೂಡ ನಿನಗೆ ಉತ್ತಮ ಗತಿ ಪ್ರಾಪ್ತವಾಗುವುದಿಲ್ಲ. ನಿಂದಂಬೊಂದ ಕುಮಯ್ಯ ಈತನುವುದ ನಿದ್ರಾ ಕಳಾ ದೃಷ್ಟಮೌ ಸಂದೋಹಂಬು ವಿಧಂಬು ನಿಲ್ವದು ಸುಮಿ ಜಾತ್ಯಂಧತಂ ಬೊಂದಿಯುನ್ ಮಂದ ಪ್ರಜ್ಞತಲೇಲ ಜೇಸಿದೆವು ಸಮ್ಯಜ್ಞಾನ ಚಕ್ಷುಂಡವೈ ಸಂದೇಹಿಂಪಕ ಇಮ್ಮು ಪಾಂಡುವುಲಕನ್ ಸರ್ವಂ ಸಹಭಾಗಮನ್. ನಿಂದಂಬೊಂದ ಕುಮಯ್ಯ, ಯಾಕಯ್ಯ
ದುರ್ಬುದ್ಧಿ ಮಾಡಿ ನಿಂದೆ ಹೊಂದುತ್ತೀಯ. ನಿಂದೆಯನ್ನು ಪಡಿಬೇಡ. ನಿಂದೆನ ಪಡೆಯೋ ರೀತಿಯಾದಂತಹ ದುಷ್ಟ ಕಾರ್ಯವನ್ನು ಪಕ್ಷಪಾತವನ್ನು ಮಾಡಬೇಡ. ಈ ತನುವು ದಾನಿದ್ರಾಕಳ ದೃಷ್ಟಮೌ ಸಂದೋಹಂಬುವಿದಂಬು ನಿಲ್ವದು ಸುಮಿ. ಈ ಪ್ರಪಂಚ ಆಗಲಿ, ಈ ಶರೀರವಾಗಲಿ ಸ್ವಪ್ನದಲ್ಲಿ ಕಂಡಂತಹ ಐಶ್ವರ್ಯದಂತಹದ್ದು. ಈಗ ಸ್ವಪ್ನದಲ್ಲಿ ನಾವು ಮಹಾರಾಜರಾದಂಗೆ ಬರುತ್ತೆ ಕನಸು. ಏನು ಸುತ್ತಲೂ ಆಳು ಕಾಳು ಸೈನಿಕರು, ರಾಜೋಚಿತವಾದ ಸಿಂಹಾಸನದ ಮೇಲೆ ಕೂತಿರ್ತೀಯ, ಸುತ್ತಲೂ ಎಲ್ಲರೂ ಬಂದು ಕಾಣಿಕೆಗಳನ್ನು ತಟ್ಟೆಗಟ್ಟಲೆ ರತ್ನ ಐಶ್ವರ್ಯ ಎಲ್ಲ ತಂದು ಸಮರ್ಪಿಸ್ತಾ ಇರ್ತಾರೆ. ನೀವು ಇಸ್ಕೊಳ್ತಾ ಇರ್ತೀರ. ಎಷ್ಟು ಹೊತ್ತದೆಲ್ಲ ನಿದ್ದೆಯಲ್ಲಿ ಕನಸು ಕಾಣೋವರೆಗೂ. ಒಮ್ಮೆ ಎಚ್ಚರವಾಗಿ ಕಣ್ಣು ಬಿಟ್ಟರೆ ಅಲ್ಲೇನಾದರೂ ಇದೆಯೇ? ಯಾವುದೂ ಇಲ್ಲ. ಆ ರೀತಿಯಾದಂಥದ್ದು ಶಂಕರಾಚಾರ್ಯರು ಹೇಳಿದಾಗೆ ವಿಶ್ವಂ ದರ್ಪಣ ದೃಷ್ಟಮಾನ ನಗರೇ ತುಲ್ಯಂ. ಆ ರೀತಿಯಾದದ್ದಪ್ಪ. ಯಾವುದು ಶಾಶ್ವತವಲ್ಲ. ಸ್ವಪ್ನ ಕಂಡಾಗ ಎಲ್ಲವೂ ಅನುಭವಿಸ್ತಾ ಇರೋ ಹಾಗೆ ಇರುತ್ತೆ. ಧಡಕ್ಕಂತ ಎಚ್ಚರಿಕೆ ಆದ ತಕ್ಷಣ ಕಣ್ಣು ಬಿಟ್ಟರೆ ಏನೂ ಇಲ್ಲ. ಆ ರೀತಿಯಾದಂತಹದ್ದು ಇದು ಯಾವುದು ಶಾಶ್ವತವಾದದ್ದಲ್ಲ. ಈ ಪ್ರಪಂಚದ ಐಶ್ವರ್ಯವಾಗಲಿ, ಆಯಸ್ಸಾಗಲಿ, ವಯಸ್ಸಾಗಲಿ ಯಾವುದೂ ಶಾಶ್ವತವಾದದ್ದಲ್ಲ. ಜಾತ್ಯಂದ ತಂಬೊಂದಿಯನ್ ಮಂದಪ್ರಜ್ಞದ ಲೇಲ చేಸಿದವು. ನಿನಗೆ ಮೊದಲೇ ಜಾತ್ಯಂದತೆ, ಹುಟ್ಟುಗುರುಡ ನೀನು. ಪೂರ್ವಜನ್ಮಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ ಅಂತ. ಯಾವ ಪಾಪ ಮಾಡಿದೆಯೋ ಏನೋ ಹುಟ್ಟತಲೆ ಕುರುಡನಾಗಿ ಬೇರೆ ಹುಟ್ಟು ಬಿಟ್ಟಿದೆಯಾ. ಅಂತಹದ್ರಲ್ಲಿ ಈಗೇನೋ ಇಷ್ಟರ ಮಟ್ಟಿಗೆ ನಿನಗೆ ಒಂದು ರಾಜ ಅನ್ನಿಸ್ಕೊಳ್ತಕ್ಕಂತಹ ಒಂದು ಅಂತಸ್ತು, ಪದವಿ, ಐಶ್ವರ್ಯ ಎಲ್ಲ ಬಂದಿದೆ. ಮಂದಪ್ರಜ್ಞತೆ ಲೇಲೆ చేಸಿದವು. ಈಗ ಯಾಕೆ ಮಂದಪ್ರಜ್ಞೆ ಮಾಡ್ತಾ ಇದೀಯ? ದುಷ್ಟಬುದ್ಧಿ ಯಾಕೆ ಮಾಡ್ತಾ ಇದ್ದೀಯ? ಅಸಮಾನತೆ ಯಾಕೆ ಮಾಡ್ತಾ ಇದ್ದೀಯ? ಸಮ್ಯಕ್ ಜ್ಞಾನ ಚಕ್ಷುಂಡವೈ ಸಂದೇಹಿಂಪಕ ಇಮ್ಮು. ಸರಿಯಾದ ಬುದ್ಧಿ ಇಟ್ಕೊಂಡು ಜ್ಞಾನ ನೇತ್ರವನ್ನು ತೆಗೆದು ನೋಡು. ಯಾರು ಅವ್ರು ಬೇರೆ ಇವ್ರು ಬೇರೆ ಅಂತ ಮಾಡಬೇಡ. ನಿನ್ನ ಕಣ್ಣಿಲ್ಲದೆ ಇದ್ರೆ ಪರವಾಗಿಲ್ಲ ಹೊರಗಡೆ ಲೋಕವನ್ನು ನೋಡಲಿಕ್ಕೆ. ನಿನ್ನ ಜ್ಞಾನ ನೇತ್ರಗಳಿಂದ ಸರಿಯಾಗಿ ವಿಮರ್ಶಿಸಿಕೊಂಡು ಸ್ವಲ್ಪ ಕೂಡ ಹಿಂಜರಿದಿರೆ, ಸಂದೇಹದ ಮಾಡ್ದಿರ. ಇಮ್ಮು ಪಾಂಡವುಲಕುನ್ ಸರ್ವಂ ಸಹಭಾಗಮುನ್. ಪಾಂಡವರಿಗೆ ಅರ್ಧ ಭಾಗ ಕೊಟ್ಟುಬಿಡು. ಅವ್ರ ಭೂಭಾಗ ಅವ್ರಿಗೆ ಕೊಟ್ಟುಬಿಡು. ಯಾಕೆ ಅನ್ಯಾಯ ಮಾಡ್ತೀಯ? ಎಲ್ಲ ನಿನ್ನ ಮಕ್ಕಳಿಗೆ ಇಟ್ಕೋಬೇಕು ಅನ್ನತಕ್ಕಂತಹ ಬುದ್ಧಿ ನಿನಗೇಕೆ? ಜ್ಞಾನನೇತ್ರದಿಂದ ನೀನು ಒಂದು ಸ್ವಲ್ಪ ಪರಿಶೀಲಿಸು, ವಿವೇಚನೆ ಮಾಡು. ವಿವೇಚನಾರಹಿತನಾಗಿ ವರ್ತನೆ ಮಾಡಬೇಡ. ಅನಿನ ಧೃತರಾಷ್ಟ್ರಂಡಿಟ್ಲನಿಯೇ. ಆಗ ಧೃತರಾಷ್ಟ್ರ ಮುಂದಿನಂತೆ ಹೇಳಿದ. ನೀ ಮಾಟ ಮಂಚಿದಿ ನಿಶ್ಚಯ ಮಗುನೈನ ನಸ್ತಿರಂಬೈನ ನಾಯಂತರಂಗಮಂದು ನಿಲ್ವದು ಸುಧಾಮಾಚಲ ಸ್ಫಟಿಕ ಶಿಲಾ ತಲೋದ್ಯತ ತಟಿಲ್ಲತಿಕ ಭಂಗೀನ್ ಅಮೃತಂಬು ನೊಂದಿಯು ನಾನಂದಿ ತುಂಡುಗಾನಿನರು ಮಾಡ್ಕಿ ನೇನು ನಾನಂದ ಮೊಂದನ್ ಈಶ್ವರಾಜ್ಞಾವಿಧಮೆವ್ವಂಡು ದಪ್ಪಿಂಪನೋಪು విజ్ఞానియైయుండియైన విశ్వమెల్లంజేసి విభజించి గుణముల నెవ్వండనుసరించే నెవ్వండవని భారమెల్లం ప్రభవించే దేవకీకెవ్వండాత్మతంత్రుండీశ్వరుండు. ನೋಡಿ, ತಾನು, ತನ್ನದು, ತನ್ನ ಮಕ್ಕಳು, ತನ್ನ ಹೆಂಡತಿ ಎನ್ನತಕ್ಕಂತಹ ಈ ಮೋಹ ಹೆಚ್ಚಾದಾಗ ಎಷ್ಟು ಬುದ್ಧಿ ಮಾತುಗಳನ್ನು ಹೇಳಿದರೂ ಕೂಡ ಅವು ಆ ಮನಸ್ಸಿಗೆ ಮೋಹಾಂಧಕಾರ ಕಬಿದಂತಹ ಮನಸ್ಸಿಗೆ ರುಚಿಸಲ್ಲ. ಎಷ್ಟೆಷ್ಟೋ ಹೇಳ್ದ ಅಕ್ರೂರ, ಪಾಪ ಪುಣ್ಯ ವಿವೇಕ ಇಲ್ಲದೆ ಧನಾದಿಗಳನ್ನು ಸಂಪಾದಿಸಿ ಸ್ವಜನರು ಅನ್ನತಕ್ಕಂತಹ ನನ್ನ ಮಕ್ಕಳು ಅನ್ನತಕ್ಕಂಥ ಭ್ರಾಂತಿಯಿಂದ ಅವ್ರಿಗೆ ಕೊಡ್ತೀಯಪ್ಪ. ಆದರೆ ಆ ಪಾಪ ಪುಣ್ಯ ವಿಚಾರ ಮಾಡದೆ ನೀನು ಆರ್ಜಿಸಿದೆಯಲ್ಲ, ಸಂಪಾದನೆ ಮಾಡಿದೆಯಲ್ಲ, ಅದರಲ್ಲಿರ್ತಕ್ಕಂಥ ಪಾಪಕ್ಕೆ ನೀನೊಬ್ಬನೇ ಗುರಿಯಾಗಬೇಕು. ನೀನೊಬ್ಬನೇ ಗುರಿಯಾಗಿ ಇಲ್ಲೂ ನಿಂದೆ ಹೊಂದುತ್ತೀಯ. ನರಕಾದಿಗೆ ಹೋಗ್ಬೇಕಾದ್ರೂ ನೀನೊಬ್ಬನೇ ಹೋಗ್ತೀಯ ಹೊರತು
ನೀನು ಕೊಟ್ಟಂತಹ ಧನ, ಐಶ್ವರ್ಯ, ಸಂಪತ್ತು ಇದನ್ನು ಅನುಭವಿಸಿದಂತಹ ನಿನ್ನ ಮಕ್ಕಳಾಗಲಿ, ಯಾರೇ ಆಗಲಿ, ಹೆಂಡತಿ ಆಗಲಿ, ಅವ್ರು ಯಾರೂ ಎಂದಿಗೂ ನರಕಕ್ಕೆ ಹೋಗೋದಿಲ್ಲ. ನನ್ನ ಮಾತು ಕೇಳು ಅಂತ ಕ್ರೂರ ಎಷ್ಟೆಷ್ಟೋ ಹೇಳಿದ್ರು ಕೂಡ ಧೃತರಾಷ್ಟ್ರನಿಗೆ ಆ ಮಾತು ರುಚಿಸ್ತಾ ಇಲ್ಲ. ನೀ ಮಾಟ ಮಂಚಿದ ನಿಶ್ಚಯ ಮಗುನೈನ. ನಿಜಪ್ಪ, ನೀನು ಮಾತ್ರ ತುಂಬ ಒಳ್ಳೆ ಮಾತು ಹೇಳ್ತಾ ಇದೆಯಾ, ತುಂಬ ಒಳ್ಳೆ ಮಾತು. ನೀನು ಆಡಿದ ಮಾತು ಅಕ್ಷರಶಃ ಸತ್ಯ. ಆದರೂ ಕೂಡ ಅದು ನನ್ನ ಮನಸ್ಸಿನಲ್ಲಿ, ನನ್ನ ಅಂತರಂಗದಲ್ಲಿ ನಿಲ್ತಾ ಇಲ್ಲ. ಸುಧಾಮಾಚಲ ಸ್ಫಟಿಕ ಶಿಲಾ ತಲೋದ್ಯತ ತಟಿಲ್ಲತಿಕ ಭಂಗಿ. ಅದೇನಿದ್ರು ಸುಧಾಮ್ ಪರ್ವತದ ಮೇಲೆ ಸ್ಫಟಿಕ ಶಿಲೆ ಪ್ರದೇಶದಲ್ಲಿ ಅದರ ಮೇಲೆ ಪಕ್ಕಂತ ಮಿಂಚಿ ಮಾಯ ಆಗುತ್ತಲ್ಲ, ಮಿಂಚಿನ ಬಳ್ಳಿ, ಆ ರೀತಿ ನನ್ನ ಕೇಳಿಸ್ಕೊಂಡೆ. ಆದರೆ ಅದು ಒಳಗೆ ಇಳಿತಿಲ್ಲಯ್ಯ, ನನಗೆ ಅದು ಮಿಂಚು ಮಾಯ ಆಗ್ತಾ ಇದೆ ಹೊರತು ನನ್ನ ಮನಸ್ಸಿಗೆ ಅಷ್ಟೊಂದು ಒಳಗಡೆಗೆ ಇಳಿತಾ ಇಲ್ಲ. ಅಮೃತಂಬು ನೊಂದಿಯೂ ಆನಂದಿತುಡುಗ ನಿನರು ಮಾಡ್ಕಿನೇನು ಆನಂದ ಮುಂದ. ಅಮೃತ ಅನ್ನತಕ್ಕಂಥದ್ದನ್ನ ಮನುಷ್ಯರಿಗೆ ಕೊಟ್ಟರೆ ಕೊಟ್ಟಾಗ ತುಂಬ ಚೆನ್ನಾಗಿದೆ, ಆದರೆ ಅವನಿಗೆ ತೃಪ್ತಿಯೇ ಇಲ್ಲ. ಇನ್ನೂ ಬೇಕು, ಇನ್ನೂ ಬೇಕು ಅಂತ ಇರ್ತಾನೆ. ತೃಪ್ತಿ ಇಲ್ಲದೆ ಇರತಕ್ಕಂತಹ ಒಬ್ಬ ನರನಂತೆ ನಾನು ನಿನ್ನ ಮಾತು ಕೇಳಿಸ್ಕೊಂಡೆ, ಆದರೆ ಅದರಿಂದ ನನಗೇನು ಆನಂದ ಏನು ಉಂಟಾಗ್ತಾ ಇಲ್ಲಪ್ಪ. ಆನಂದ, ತೃಪ್ತಿ ಅಥವಾ ಅದನ್ನೇ ಅನುಸರಿಸ್ಬೇಕು ಅನ್ನತಕ್ಕಂಥ ಭಾವ ಬರ್ತಾ ಇಲ್ಲ. ಈಶ್ವರಾಜ್ಞಾವಿದವೆಂಡು ದಪ್ಪಿಂಪನೋಪು ವಿಜ್ಞಾನಿಯುಂಡಿಯೈನ. ಈಶ್ವರನ ಇಚ್ಛೆ ಏನಿದೆಯೋ ಅದನ್ನ ಯಾರಪ್ಪ ತಪ್ಸಕ್ಕಾಗತ್ತೆ? ನಾವೆಷ್ಟು ಜ್ಞಾನವಂತರಾದರೂ ಕೂಡ ಆ ಪರಮೇಶ್ವರ ಸಂಕಲ್ಪ ಯಾರು ತಪ್ಪಿಸಕ್ಕೆ ಸಾಧ್ಯ ಆಗುತ್ತೆ? ನೋಡಿದ್ರ ಎಷ್ಟು ವೈರಾಗ್ಯ ವಚನಗಳನ್ನು ಸುಮ್ಮನೆ ಡಾಂಬಿಕವಾಗಿ ನುಡಿತಕ್ಕಂಥದ್ದಷ್ಟೇ, ನ್ಯಾಯ ಧರ್ಮದ ಕಡೆ ನಡೀತಕ್ಕಂಥದ್ದಲ್ಲ. ಎಲ್ಲರೂ ಹೇಳ್ತಾರಲ್ಲ, ಹೆಚ್ಚು ಮಕ್ಕಳು ಹುಟ್ಟುತ್ತಾ ಇದ್ದಾರಲ್ಲಪ್ಪ, ಸ್ವಲ್ಪ ಯಾಕಿಷ್ಟು ಒಂದು ಇದು ಮಾಡ್ತಾ ಇದ್ದೀರಾ, ಜನಸಂಖ್ಯೆ ಹೆಚ್ಚಾದರೆ ದೇಶಕ್ಕೆ ಕಷ್ಟ, ಅದು ಇದು ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಸ್ವಾಮಿ? ಭಗವಂತ ಕೊಟ್ಟಿದ್ದು ನಿಜಾನಯ್ಯ. ನಿನಗೆ ವಿವೇಕನೂ ಕೊಟ್ಟಿದ್ದಾನೆ, ವಿವೇಚನೆಯೂ ಕೊಟ್ಟಿದ್ದಾನೆ ಭಗವಂತ. ಅವನು ಕೊಡೋದೆಲ್ಲ ಐಶ್ವರ್ಯ ಕೊಟ್ಟು ಅದನ್ನು ಯಾವ ರೀತಿ ವಿತರಣೆ ಮಾಡಬೇಕು ಅದಕ್ಕೆ ವಿವೇಚನೆ ಕೊಟ್ಟಿದ್ದಾನೆ, ಅದನ್ನು ಬಳಸ್ತಿಲ್ಲ. ಭಗವಂತನ ಸಂಕಲ್ಪದ ಮುಂದೆ ನಮ್ದೇನು ನಡೆಯುತ್ತೆ ಅನ್ನತಕ್ಕಂತಹ ಇದೊಂದು ವೈರಾಗ್ಯದ ಮಾತನ್ನು ಹೇಳ್ತಾ ಇದ್ದಾನೆ ಈ ಧೃತರಾಷ್ಟ್ರ. ವಿಶ್ವಮೆಲ್ಲಂಜೇಸಿ ವಿಭಜಿಂಚಿ ಗುಣಮುಲ ನೆವ್ವಂಡನುಸರಿಂಚೆ ನೆವ್ವಂಡ ಅವನಿಭಾರಮೆಲ್ಲ ಬಾಯಂ ಪ್ರಭವಿಂಚೆ ದೇವಕಿ ಹಿಂಗೆವ್ವಂಡ ಆತ್ಮತಂತ್ರುಂಡು ಈಶ್ವರುಂಡು. ನಮಗಿದೆಲ್ಲ ಗೊತ್ತಾಗೋದಿಲ್ಲಪ್ಪ. ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ ಗುಣಕರ್ಮಗಳಿಗೆ ಅನುಸಾರವಾಗಿ ಅದನ್ನು ವಿಭಜನೆ ಮಾಡಿ ಯಾರು ಪ್ರತಿಯೊಂದನ್ನು ಸೃಷ್ಟಿ ಮಾಡಿ ಅದರೊಳಗೆ ತಾನೇ ಪ್ರವೇಶಿಸಿ ಗುಣಕರ್ಮಗಳನ್ನು ವಿಭಾಗ ಮಾಡ್ತಾನೋ, ಈ ಪರಿದೃಶ್ಯಮಾನವಾಗಿರ್ತಕ್ಕಂತಹ ಸಂಸಾರ ಅನ್ನೋ ಚಕ್ರ ತಿರುವುದಕ್ಕೆ ಯಾವ ಭಗವಂತನ ಒಂದು ಮಾಯೆ ಕಾರಣವೋ ಅವನ ಲೀಲೆ ನಾವು ತಿಳಿಯಕ್ಕೆ ಸಾಧ್ಯವೇ? ಆ ಭಗವಂತನ ಲೀಲೆ ತಿಳಿಯಲಿಕ್ಕೆ ಅಶಕ್ಯ. ಆದರೆ ಅವನ ಲೀಲೆಯೇ ಈ ಪ್ರಪಂಚ ನಡೀಲಿಕ್ಕೆ ಕಾರಣ ಆಗ್ತಾ ಇದೆ ಅಲ್ವಾ? ಆದ್ದರಿಂದ ಅವನ ಮನಸ್ಸಲ್ಲಿ ಏನಿದೆಯೋ, ಈಶ್ವರಾಜ್ಞಾಮಿದ ವೆವ್ವಂಡು ದಪ್ಪಿಂಪನೋಪು ಇಂಡಿಯೈನ, ಅವನ ಮನಸ್ಸಿನಲ್ಲಿ ಏನಿದೆಯೋ, ಏನೋ ಅವನು ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೋ ನಮಗೇನಪ್ಪ ಗೊತ್ತಾಗುತ್ತೆ? ಭೂಭಾರವೆಲ್ಲ ತೀರಿಸೋದಕ್ಕೋಸ್ಕರ ದೇವಕಿ ದೇವಿಗೆ ಮಗನಾಗಿ ಹುಟ್ಟಿದ್ದಾನೆ ಅವನು. ಈಗ ತಿಳಿಲಿಕ್ಕೆ ಅಶಕ್ಯವಾದಂಥ ಸಂಸಾರ ಚಕ್ರ ಭ್ರಮಣಕ್ಕೆ ಅವನೇ ಕಾರಣ. ಅಂತಹ ಆ ಪರಮಪುರುಷನಿಗೆ, ಈಶ್ವರನಿಗೆ ನಮಸ್ಕಾರ ಮಾಡಿಬಿಡ್ತೀನಪ್ಪ. ನನಗೆ ಗೊತ್ತಾಗ್ತಾ ಇಲ್ಲ, ಅವನ ಸಂಕಲ್ಪ ಏನಿದೆಯೋ ಆ ರೀತಿ ಆಗುತ್ತೆ. ನೀನು ಹೇಳಿದ್ದೆಲ್ಲ ನಿಜ, ಯಾವುದು ಶಾಶ್ವತ ಅಲ್ಲ. ಆದರೂ ನನಗೆ ನನ್ನ ಚಂಚಲವಾದ ಮನಸ್ಸಿನಲ್ಲಿ ನೀನು ಹೇಳಿದ ಮಾತು ಇಳೀತಿಲ್ಲ ಆಳಕ್ಕೆ ಅಂತ ಮೆಲ್ಲಿಗೆ ತಪ್ಪಿಸ್ಕೊಳ್ತಾ ಇದ್ದಾನೆ ಧೃತರಾಷ್ಟ್ರ. ಅದು ತನಗಿರತಕ್ಕಂಥ ಭೇದ ಭಾವ, ಆ ಒಂದು ಪಾರ್ಶಿಯಾಲಿಟಿ ಅಂತಾರೆ, ಪಕ್ಷಪಾತ, ತನ್ನ ಮಕ್ಕಳು ಅನ್ನತಕ್ಕಂಥ ಅಧಿಕವಾದ ಮೋಹ, ಅದನ್ನು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ ಇಲ್ಲಿ. ಅವನಿಗಿರ್ತಕ್ಕಂತಹ ಧೃತರಾಷ್ಟ್ರನಿಗಿರ್ತಕ್ಕಂತಹ ಸ್ವಸುತರ ಬಗ್ಗೆ ಇರತಕ್ಕಂಥ ಮೋಹ, ಆ ಮೋಹದ ಆಧಿಕ್ಯ ಎಷ್ಟಿದೆ ಅನ್ನತಕ್ಕಂಥದ್ದು
ಅಕ್ರೂರನಿಗೆ ಚೆನ್ನಾಗಿ ತಿಳಿದು ಬರ್ತಾ ಇದೆ. ಹೇಳಿದ ಮಾತೆಲ್ಲ ಕೇಳೋದು, ಎಲ್ಲ ಕೇಳಿಸ್ಕೊಂಬಿಟ್ಟು ನಾವೇನಯ್ಯ ಮಾಡೋಕ್ಕಾಗುತ್ತೆ, ಭಗವಂತ ಇಟ್ಟಾಗುತ್ತೆ, ನಮ್ದೇನಿದೆ ಅನ್ನೋದು. ತಾನು ಮಾಡ್ತಾ ಇರೋದು ದುಷ್ಟ ಬುದ್ಧಿ ದುಷ್ಟತನ ಎಲ್ಲ ಮಾಡ್ತಾನೆ ಇರೋದು. ಅದಕ್ಕೆ ಒಳ್ಳೆ ಉತ್ತಮ ಉದಾಹರಣೆ ಈ ಧೃತರಾಷ್ಟ್ರ. అట్టి కృష్ణనుకు నమస్కరించెద ఆనందనందనుని దివ్య చిత్తమునంగల తెరంగునం బ్రతుకంగలవారమని వీట్కొలిపిన అక్రూరుండతని తలంపెరింగి ఇట్లని నీ తలంపుగనుగొంటి నీకిష్టంబగునట్లు వర్తింపుమని పలికి మరల మధురకం జనుదెంచి తదీయ వృత్తాంతంబు రామకృష్ణులకు ಎರಿಂಗಿಂಚೆ ಏನೆಲ್ಲ ಹೇಳ್ದ. ಈ ವಿಶ್ವನದ್ದೆಲ್ಲ ಕಾಪಾಡ್ತಕ್ಕಂಥವನು, ವಿಶ್ವದ ಭಾರ ತೀರಿಸ್ಲಿಕ್ಕೋಸ್ಕರ ದೇವಕಿ ದೇವಿ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಕೃಷ್ಣ ಇದ್ದಾನಲ್ಲ, ಆತ್ಮತಂತ್ರ ಈಶ್ವರ, ಅಂತಹ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಪ್ಪ ಕ್ರೂರ. ನಾನು ಆ ನಂದನಂದನನ ದಿವ್ಯ ಚಿತ್ತದಲ್ಲಿ ಏನಿದೆಯೋ ಆ ರೀತಿಯಾಗಿ ನಾನು ಬದುಕ್ತೀನಿ. ಅವನು ಅದೇ ರೀತಿಯಾಗಿ ನಡೆಯೋ ರೀತಿಯಲ್ಲೇ ಮಾಡ್ತಾನೆ ಅವನು ಅಂತ ಒಳ್ಳೆ ಮಾತಾಡಿ ಅವನಿಗೂ ಅಕ್ರೂರನಿಗೂ ಒಂದು ನಮಸ್ಕಾರ ಹಾಕಿ ಕೃಷ್ಣನಿಗೂ ಒಂದು ನಮಸ್ಕಾರ ಹೇಳಿ ಅಕ್ರೂರನ್ನ ಬೀಳ್ಕೊಟ್ಟ ಧೃತರಾಷ್ಟ್ರ. ಅಕ್ರೂರುಂಡ ತನಿ ತಲಂ ಪೆರಿಂಗಿ ಇಟ್ಲನಿಯೇ, ಇವನಿಗೆ ಚೆನ್ನಾಗಿ ತಿಳಿದು ಬಂತು, ಓಹೋ ಇವನ ಮನಸ್ಸಿನಲ್ಲಿ ಏನಿದೆ, ಧೃತರಾಷ್ಟ್ರನ ಮನಸ್ಸಿನಲ್ಲಿ ಏನಿದೆ, ಅವನ ಅಭಿಪ್ರಾಯ ಏನಿದೆ ಅನ್ನತಕ್ಕಂಥದ್ದು ಚೆನ್ನಾಗಿ ಅರ್ಥವಾಯಿತು. ನೀ ತಲಂಪುಗನುಂಗೊಂಟಿ, ಆಯ್ತಪ್ಪ ಧೃತರಾಷ್ಟ್ರ, ನಿನ್ನ ಅಭಿಪ್ರಾಯ ನನಗೆ ಚೆನ್ನಾಗಿ ಅರ್ಥವಾಯಿತು. ನೀಕಿಷ್ಟಂಬಗುನಟ್ಲು ವರ್ತಿಂಪು ಮನಿಪಲಿಕೆ, ಆಯ್ತಯ್ಯ ನಿನ್ನ ಮನಸ್ಸಿಗೆ ಹೇಗೆ ಬರುತ್ತೋ ಅದೇ ರೀತಿ ನೀನು ವರ್ತಿಸು ಅಂತ ಹೇಳಿಬಿಟ್ಟು ಮರಲ ಮಧುರಕಂ ಜನುದೆಂಚಿ ಅಲ್ಲಿಂದ ಮತ್ತೆ ಹಸ್ತಿನಾಪುರದಿಂದ ಅಕ್ರೂರ ಮಥುರಾ ಪಟ್ಟಣಕ್ಕೆ ತಿರುಗಿ ಬಂದ. ತದೀಯ ವೃತ್ತಾಂತಂಬು ರಾಮಕೃಷ್ಣಲು ಕೆರಿಂಗಿಂಚೆ, ಕೃಷ್ಣ ಕಳಿಸಿದ್ದ ನೋಡ್ಕೊಂಡು ಹೋಗು ಅಲ್ಲಿನ ಪರಿಸ್ಥಿತಿ ಅಂತ ಎಲ್ಲ ನೋಡಿಕೊಂಡು ಧೃತರಾಷ್ಟ್ರನ ಒಂದು ಆಂತರ್ಯ ಏನಿದೆ ಅನ್ನೋದಕ್ಕಂತಹದ್ದನ್ನು ಗ್ರಹಿಸಿದಂಥ ಕ್ರೂರ ಬಂದು ಅದನ್ನೆಲ್ಲ ಕೃಷ್ಣ ಬಲರಾಮರಿಗೆ ಭಿನ್ನವಿಸಿಕೊಂಡ. ಅಂತಂ ಗಂಸವಾರ್ಯಲಗುನಸ್ತಿಯುಂಬ್ರಾಸ್ತಿಯೂ ವಿಧವಲಯ ದುಃಖೆಂಪು ಚುಂದಮದಂಡ್ರಿಯೈನ ಜರಾಸುಂದನಿ ಕಡಕುಂಜನಿ. ಇಷ್ಟರಲ್ಲಿ ಅಕ್ರೂರ ಬಂದು ಧೃತರಾಷ್ಟ್ರನ ಅಂತಾರೆ ಹೇಳ್ದ. ಇದೆಲ್ಲ ಬಂದು ಹೇಳಿದ ನಂತರ ಅಷ್ಟರಲ್ಲಿ ಇನ್ನೊಂದು ಘಟನೆ ನಡೀತು. ಏನಪ್ಪ ಅಂದರೆ, ಕಂಸನ ಕೊಂದ ಕೃಷ್ಣ ಅವನ ಹೆಂಡತಿಯರಾದಂಥ ಅಸ್ತಿ ಪ್ರಾಸ್ತಿ ಇವರೆಲ್ಲರೂ ಕೂಡ ಅತ್ಯಂತ ದುಃಖದಿಂದ ದುಃಖಿಸುತ್ತಾ ಶೋಕದಿಂದ ಕೂಡಿದಂಥವರಾಗಿ ತಮ್ಮ ತಂದೆಯಾದಂತಹ ಜರಾಸಂಧನ ಬಳಿಗೆ ಹೋಗಿ ಹೇಳ್ಕೊಂಡ್ರು ತಮಗೆ ಬಂದಂಥ ಕಷ್ಟ. ಜರಾಸಂಧನ ಅಳಿಯನೇ ಕಂಸ, ಆದ್ದರಿಂದ ಕಂಸನ ಹೆಂಡತಿಯರಿಬ್ಬರು ಹೋಗಿ ತಮ್ಮ ತಂದೆಯಾದ ಜರಾಸಂಧನಿಗೆ ತಮ್ಮ ದುಃಖವನ್ನು ಅರುಹಿದರು. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.